ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 2 ಇದೆ, ಹ್ಯೂಮನ್ ರಿಪ್ರೊಡಕ್ಷನ್. ಈ ಚಾಪ್ಟ್ರಲ್ಲಿ ಬರುವಂಥ ಕೆಲವೊಂದು ಇಂಪಾರ್ಟೆಂಟ್ MCQಸ್ಗಳನ್ನ ನಾನು ಇವತ್ತು ರಿವೈಸ್ ಮಾಡ್ತಾ ಇದ್ದೀನಿ. ಈ ರೀತಿ ರಿವಿಷನ್ ನಿಮಗೆ ಕಾನ್ಸೆಪ್ಟ್ನ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಯಾವ ರೀತಿಯೆಲ್ಲ MCQಸ್ಗಳು ಬರಬಹುದು ಅಂತ ಕೂಡ ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಒಂದು ಕ್ವಿಕ್ ರಿವಿಷನ್ ಜೊತೆ ನಿಮಗೆ ಕಾನ್ಸೆಪ್ಟ್ಗಳು ಕೂಡ ಅರ್ಥ ಆಗಿ ಹಾಗೆಯೇ ನಿಮಗೆ ಹೇಗೆ ಸಾಲ್ವ್ ಮಾಡಬೇಕು MCQಸ್ಗಳನ್ನ ಅಂತ ಐಡಿಯಾ ಕೂಡ ಸಿಗುತ್ತೆ. ಇದರಲ್ಲಿ ನಾನು ಸೀಕ್ವೆನ್ಸ್ ಬೇಸ್ಡ್ ಕ್ವಶನ್ಸ್ನ ತೊಗೊಂಡಿದ್ದೀನಿ, ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ನ ತೊಗೊಂಡಿದ್ದೀನಿ, ಹಾಗೆಯೇ ಸ್ಟೇಟ್ಮೆಂಟ್ ಬೇಸ್ಡ್, ಇದೆಲ್ಲ ಮ್ಯಾಚ್ ದ ಫಾಲೋಯಿಂಗ್, ಇದೆಲ್ಲ ರೀತಿ ಯಾವ ರೀತಿ ಬರ್ಬೋದು ಈ ಕ್ವಶನ್ಸ್ಗಳು, ಇದನ್ನು ನಾನು ಪಿಕ್ ಮಾಡಿಕೊಂಡು ನಿಮಗೆ ಇವತ್ತು ಒಂದು ರಿವಿಷನ್ ಕೊಡ್ತಾ ಇದ್ದೀನಿ. ಸೊ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಏನಿದೆ, ಮ್ಯಾಚ್ ದ ಫಾಲೋಯಿಂಗ್ನ ತೊಗೊಂಡಿದ್ದೀನಿ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಫಸ್ಟ್ ಕಾಲಮಲ್ಲಿ ನೀವು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ಗಳೇನಿದೆ ಅದನ್ನು ನೋಡಬಹುದು. ಫಿಂಬ್ರೆ, ಫೆಲೋಪಿಯನ್ ಟ್ಯೂಬ್, ಇನ್ಫಂಟಬುಲಮ್, ಆಂಪ್ಲಾ, ಈ ನಾಲ್ಕು ಏನಿದೆ ಅದರದ್ದು ಸ್ಟ್ರಕ್ಚರ್ ರಿಲೇಟೆಡ್ ಅಥವಾ ಫಂಕ್ಷನ್ ರಿಲೇಟೆಡ್ ನಿಮಗೆ ಕಾಲಮ್ 2 ಅಲ್ಲಿ ಅವೈಲೇಬಲ್ ಇರುತ್ತೆ. ಅದನ್ನು ಮ್ಯಾಚ್ ಮಾಡಬೇಕು. ಸೊ ಈ ಫಿಂಬ್ರೆ ಏನಿದೆ, ಈ ಫಿಂಬ್ರೆ ಅನ್ನೋದು ಒಂದು ಪಾರ್ಟ್ ಆಫ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ದು ಡಯಾಗ್ರಾಮ್ ಇಲ್ಲೇ ಎಲ್ಲೋ ಒಂದಿದೆ, ಅದನ್ನು ಪಿಕ್ ಮಾಡಿದ್ದೀನಿ. ಸೊ ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ ಫಸ್ಟು, ಆಗ ನಿಮಗೆ ಫಿಂಬ್ರೆದು ಇನ್ನೊಂದ್ಸಲಿ ರಿಕಾಲ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಎಕ್ಸ್ಟೆಂಡ್ ಆಗಿರುವಂಥ ಈ ಫೆಲೋಪಿಯನ್ ಟ್ಯೂಬ್ ಏನಿದೆ ಇದರದ್ದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಏನಿದೆ ಇದನ್ನು ಫಿಂಬ್ರೆ ಅಂತ ಹೇಳೋದು. ಸೊ ಈ ಸ್ಟ್ರಕ್ಚರ್ ನಾನು ಈಗ ಏನು ಡ್ರಾ ಮಾಡ್ತಾ ಇದ್ದೀನೋ ಫಿಂಗರ್ ಲೈಕ್ ಸ್ಟ್ರಕ್ಚರ್, ಅದನ್ನ ಫಿಂಬ್ರೆ ಅಂತ ಹೇಳೋದು. ಸೊ ಈ ಫಿಂಬ್ರೆ ಏನು ಮಾಡುತ್ತೆ, ಓವಾ ರಿಲೀಸ್ ಆಗುತ್ತಲ್ಲ, ಓವರಿಯಿಂದ ರಿಲೀಸ್ ಆಗುವಂಥ ಓವಾನ ಇದು ಪಿಕ್ ಮಾಡುತ್ತೆ. ಸೊ ಇದ್ರದ್ದು ಕೆಲಸ, ಫಿಂಬ್ರದ್ದು ಕೆಲಸ ಅದನ್ನು ರಿಸೀವ್ ಮಾಡ್ಕೊಳ್ಳೋದು. ಸೊ ಈಗ ಆಪ್ಷನಲ್ಲಿ ಆ ಕಡೆ ಏನು ಕೊಟ್ಟಿದ್ದಾರೆ ಮ್ಯಾಚ್ ದ ಸೆಕೆಂಡ್ ಕಾಲಮಲ್ಲಿ ಅಂತ ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕ್ಯಾಪ್ಚರ್ ಓವಾ ರಿಲೀಸ್. ಸೊ ಓವಾ ಎಲ್ಲಿಂದ ರಿಲೀಸ್ ಆಗ್ತಿದೆ, ಓವರಿಂದ ರಿಲೀಸ್ ಆಗ್ತಿದೆ, ಅದನ್ನು ಕ್ಯಾಪ್ಚರ್ ಮಾಡೋದು ಯಾವುದು, ಫಿಂಬ್ರೆ. ಸೊ ಎಗೆ ಮ್ಯಾಚ್ ಆಗೋಂಥದ್ದು ಸೆಕೆಂಡ್ ಆಪ್ಷನ್. ಸೊ ಎಗೆ ಸೆಕೆಂಡ್ ಆಪ್ಷನ್ ಇರುವಂಥದ್ದು ಇಲ್ಲಿ ಬಿ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಬೇರೆ ಯಾವುದ್ರಲ್ಲೂ ಸಿಗ್ತಾ ಇಲ್ಲ. ಸೊ ಹಾಗೆ ಬೇರೆದು ನೋಡಿ, ಅದು ಒಂದು ನೋಡ್ಬಿಟ್ಟು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಫೆಲೋಪಿಯನ್ ಟ್ಯೂಬ್ ನೋಡೋಣ. ಫೆಲೋಪಿಯನ್ ಟ್ಯೂಬ್ ಇಸ್ ವಾಟ್? ಇಟ್ ಈಸ್ ಅ ಓವಿಡಕ್ಟ್. ಫೆಲೋಪಿಯನ್ ಟ್ಯೂಬ್ ಈಸ್ ಆಲ್ಸೋ ಕಾಲ್ಡ್ ಓವಿಡಕ್ಟ್. ಸೊ ಬಿ ಮ್ಯಾಚ್ಡ್ ವಿತ್ ಓವಿಡಕ್ಟ್. ನೆಕ್ಸ್ಟ್ ಇನ್ಫಂಡಿಬುಲಮ್. ಇನ್ಫಂಡಿಬುಲಮ್ ಅಂತಂದರೆ ಇಟ್ ಇಸ್ ಅ ಪಾರ್ಟ್ ಆಫ್ ದ ಓವಿಡಕ್ಟ್ ಕ್ಲೋಸರ್ ಟು ದ ಓವರಿ. ಸೊ ನೆನಪಿದೆಯಾ, 3 ಸ್ಟ್ರಕ್ಚರ್ಗಳು ಬರುತ್ತೆ ಇದರಲ್ಲಿ. ಏನು ಫೆಲೋಪಿಯನ್ ಟ್ಯೂಬಲ್ಲಿ 3 ಸ್ಟ್ರಕ್ಚರ್ ಬರುತ್ತೆ. ಈ ಥರ ಬರುತ್ತಲ್ಲ, ಇದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇರೋದು ಫಿಂಬ್ರೆ, ಮತ್ತು ಓವರಿಗೆ ಹತ್ತಿರ ಇರುವಂಥ ಪಾರ್ಟ್ ಏನಿದೆ ಇದು ಇನ್ಫಂಡಿಬುಲಮ್. ಮಿಡಲಲ್ಲಿ ಬರುವಂಥದ್ದು ಆಂಪ್ಯುಲಾ. ಓಕೆ, ಇದು ಇನ್ಫಂಡಿಬುಲಮ್. ಈ ಸೈಡ್ ಇರೋದು ಆಂಪ್ಯುಲಾ. ನೆಕ್ಸ್ಟ್ ಈ ಸೈಡ್ ಬರೋದು ಇಸ್ಥಮಸ್. ಸೊ ಈ ರೀತಿ 3 ಪಾರ್ಟ್ಗಳಿದೆ. ಸೊ ಹಾಗಾಗಿ ಇನ್ಫಂಡಿಬುಲಮ್ ಎಲ್ಲಿ ಇದೆ, ಇಟ್ ಇಸ್ ಅ ಪಾರ್ಟ್ ಆಫ್ ದ ಓವಿಡಕ್ಟ್ ಕ್ಲೋಸರ್ ಟು ದ ಓವರಿ. ಓವರಿಗೆ ಹತ್ತಿರ ಇರುವಂಥ ಪಾರ್ಟ್ ಏನಿದೆ ಅದು ಇನ್ಫಂಡಿಬುಲಮ್. ನೆಕ್ಸ್ಟ್ ಆಂಪ್ಯುಲಾ ಏನು, ಸೈಟ್ ಆಫ್ ಫರ್ಟಿಲೈಸೇಷನ್. ಬುಕ್ಕಲ್ಲಿ ಕೆಲವೊಂದು ಬುಕ್ಕಲ್ಲಿ ಆಂಪ್ಯುಲಾ ಇಸ್ಥಮಸ್ ಜಂಕ್ಷನ್ ಅಂತ ಕೊಡ್ತಾರೆ, ಇದೆರಡರ ಮಧ್ಯ ಇಲ್ಲಿ ಫರ್ಟಿಲೈಸೇಷನ್ ಆಗೋದು ಅಂತ ಹೇಳ್ತಾರೆ. ಕೆಲವೊಂದು ಬುಕ್ಕಲ್ಲಿ ಆಂಪ್ಯುಲಾ ಅಂತ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಸೊ ಎರಡೂ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಆಪ್ಷನ್ ಬಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟ್ರಕ್ಚರ್ಸ್ ಕೆನ್ ನಾಟ್ ಬಿ ಸೀನ್ ಇನ್ ದ ಓವರಿ ಆಫ್ ಎನ್ ಅಡಲ್ಟ್ ಹ್ಯೂಮನ್ ಫೀಮೇಲ್ ಡ್ಯೂರಿಂಗ್ ಪ್ರೀ ಓವ್ಯುಲೇಟರಿ ಫೇಸ್ ಆಫ್ ಅ ಮೆನ್ಸ್ಟ್ರುಯಲ್ ಸೈಕಲ್. ಸೊ ಯಾವುದೋ ಒಂದು ಸ್ಟ್ರಕ್ಚರ್, ಇಲ್ಲಿ ಕೊಟ್ಟಿರುವಂಥ 4 ಆಪ್ಷನಲ್ಲಿ ಯಾವುದೋ ಒಂದು ಸ್ಟ್ರಕ್ಚರ್ನ ನಾವು ಪ್ರೀ ಓವ್ಯುಲೇಟರಿ ಫೇಸಲ್ಲಿ ನಾವು ನೋಡೋಕ್ಕಾಗಲ್ಲ. ಅಂದರೆ ಓವ್ಯುಲೇಷನ್ ಆಗೋದಕ್ಕಿಂತ ಮುಂಚೆ ಈ ಸ್ಟ್ರಕ್ಚರ್ನ ನಾವು ನೋಡೋದಕ್ಕಾಗೋದಿಲ್ಲ ಅಂತೆ ಹ್ಯೂಮನ್ ಫೀಮೇಲ್ ಓವರಿಯಲ್ಲಿ. ಸೊ ಯಾವ ಸ್ಟ್ರಕ್ಚರ್ ಅಂದರೆ ಗ್ರಾಫಿಯನ್ ಫಾಲಿಕಲ್ ಅಲ್ಲ. ಯಾಕೆಂದರೆ ಗ್ರಾಫಿಯನ್ ಫಾಲಿಕಲ್ ಫಾರ್ಮ್ ಆದಮೇಲೆ ನಿಮಗೆ ಒಂದು ಸಲ ನಾನು ನಿಮಗೆ ಓವರಿ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಓವರಿನ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಓವರಿ ಸ್ಟ್ರಕ್ಚರ್. ಇಲ್ಲಿ ಫಸ್ಟ್ ಏನಾಗುತ್ತೆ ಗೊತ್ತಾ, ಈ ಪ್ರೈಮರಿ ಫಾಲಿಕಲ್ಗಳಿದೆಯಲ್ಲ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪ್ರೈಮರಿ ಫಾಲಿಕಲ್ಸ್ಗಳು, ಇದು ಗ್ರೋ ಆಗ್ತಾ ಹೋಗುತ್ತೆ. ಗ್ರೋ ಆಗ್ತಾ ಅದರೊಳಗಡೆ ಓವಾ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ. ಫಾಲಿಕಲ್ ಸುತ್ತ ಇರೋಂಥದ್ದೇನಿದು, ಇದು ಫಾಲಿಕಲ್, ಅದರ ಮಧ್ಯದಲ್ಲಿ ಗ್ರೋ ಆಗ್ತಾ ಇರೋಂಥದ್ದು ಓವಾ. ಸೊ ಗ್ರಾಫಿಯನ್ ಫಾಲಿಕಲ್ ಆಗುತ್ತೆ. ಗ್ರೋ ಆಗ್ತಾ ಫೈನಲ್ ಆಗಿ ಆಗುವಂಥ ಸ್ಟ್ರಕ್ಚರ್ನ ನಾವೇನು ಹೇಳ್ತೀವಿ, ಗ್ರಾಫಿಯನ್ ಫಾಲಿಕಲ್ ಅಂತ ಹೇಳ್ತೀವಿ. ಇದು ಗ್ರಾಫಿಯನ್ ಫಾಲಿಕಲ್. ಸೊ ಫಾಲಿಕಲ್ ಸುತ್ತ ಇರುವಂಥ ಫಾಲಿಕಲ್ ಕೂಡ ಡೆವಲಪ್ ಆಗ್ತಿದೆ, ಹಾಗೆ ಅದರೊಳಗಡೆ ಇರುವಂಥ ಓವಾ ಕೂಡ ಡೆವಲಪ್ ಆಗ್ತಿದೆ. ಎರಡೂ ಸೈಮಲ್ಟೇನಿಯಸ್ಲಿ ಡೆವಲಪ್ ಆಗ್ತಾ ಏನಾಗುತ್ತೆ, ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗುತ್ತೆ, ಅಂದರೆ ಅದು ಓಪನ್ ಆಗಿಬಿಡುತ್ತೆ. ಓಪನ್ ಆದಾಗ ಈ ಓವಾ ಏನಿದೆ ರಿಲೀಸ್ ಆಗುತ್ತೆ. ಈ ರಿಲೀಸ್ ಆಗುವಂಥ ಈ ಪ್ರೋಸೆಸ್ ಏನಿದೆ ಇದನ್ನು ಓವ್ಯುಲೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ ಓವ್ಯುಲೇಷನ್. ಸೊ ಇವರೇನು ಕ್ವಶನಲ್ಲಿ ಕೇಳ್ತಾ ಇರೋದು, ಓವ್ಯುಲೇಷನ್ಗಿಂತ ಮುಂಚೆ ನಮಗಿದು ಕಾಣಿಸಲ್ಲ, ಯಾವುದೋ ಒಂದು ಸ್ಟ್ರಕ್ಚರು ಕಾಣಿಸಲ್ಲ ಅಂತ ಹೇಳಿದ್ದಾರೆ. ಸೊ ಯಾವ ಸ್ಟ್ರಕ್ಚರ್ ಕಾಣಲ್ಲ ಅಂದರೆ ಈ ಓವ್ಯುಲೇಷನ್ ಆದಮೇಲೆ ಪ್ರೊಡ್ಯೂಸ್ ಆಗ್ತಾರಂಥ ಸ್ಟ್ರಕ್ಚರ್ ಯಾವುದು, ಕಾರ್ಪಸ್ ಲ್ಯೂಟಿಯಮ್. ಸೊ ಓವಾ ಈಚೆ ಕಡೆ ರಿಲೀಸ್ ಆದ ಮೇಲೆ ಉಳಿದಂಥ ಸ್ಟ್ರಕ್ಚರ್ ಏನಿತ್ತು ಗ್ರಾಫಿಯನ್ ಫಾಲಿಕಲ್, ಅದು ಸ್ಲೋ ಆಗಿ ಆ ಫಾಲಿಕಲ್ ಏನಾಗುತ್ತೆ ಒಂದು ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಸ್ಟ್ರಕ್ಚರ್ ಏನು, ಕಾರ್ಪಸ್ ಲ್ಯೂಟಿಯಮ್. ಸೊ ಈ ಕಾರ್ಪಸ್ ಲ್ಯೂಟಿಯಮ್ ಯಾವಾಗ ಫಾರ್ಮ್ ಆಯಿತು, ಓವಾ ರಿಲೀಸ್ ಆದ ಮೇಲೆ. ಸೊ ಪ್ರೀ ಓವ್ಯುಲೇಟರಿ ಫೇಸಲ್ಲಿ ನಾವು ಕಾರ್ಪಸ್ ಲ್ಯೂಟಿಯಮ್ನ ನೋಡೋಕ್ಕಾಗಲ್ಲ.
ಆಫ್ಟರ್ ದ ಓವ್ಯುಲೇಷನ್ ನಮಗೆ ಇದು ಕಾಣಿಸುತ್ತೆ. ಸೊ ಆನ್ಸರ್ ಏನಾಗುತ್ತೆ ಆಗ ಕಾರ್ಪಸ್ ಲ್ಯೂಟಿಯಮ್ ಆಗುತ್ತೆ. ನೋಡೋಣ ಈಗ ಆಪ್ಷನ್ ಏನಿದೆ ಅಂತ. ಸೊ ಗ್ರಾಫಿಯನ್ ಫಾಲಿಕಲ್ ಓವ್ಯುಲೇಷನ್ಗಿಂತ ಮುಂಚೆ ಕಾಣಿಸ್ತಿದೆಯಾ? ಹೌದು, ಗ್ರಾಫಿಯನ್ ಫಾಲಿಕಲ್ ಇತ್ತು, ಸೆಕೆಂಡ್ರಿ ಫಾಲಿಕಲ್ ಇತ್ತು, ಟರ್ಷರಿ ಫಾಲಿಕಲ್ ಇತ್ತು. ಎಲ್ಲ ಫಾಲಿಕಲ್ಸ್ ಏನಿತ್ತು ಸುತ್ತಮುತ್ತ ಅಲ್ವಾ, ಈ ಓವಾ ಸೊ ರಿಲೀಸ್ ಆಗೋಕ್ಕಿಂತ ಮುಂಚೆ ಏನಿದೆ ಫಾಲಿಕಲ್, ಇದು ಓವಾ ಆದರೆ, ಇದ್ರ ಮಧ್ಯೆ ಇರೋವಂಥದ್ದು ಓವಾ ಆದರೆ, ಈ ಸುತ್ತ ಇರೋವಂಥ ಏನು ಸೆಲ್ಸ್ಗಳಿದೆ ಇದರ ಫಾಲಿಕಲ್ ಅಂತ ಹೇಳ್ತೀವಿ. ಪ್ರೈಮರಿ ಫಾಲಿಕಲ್, ಸೆಕೆಂಡ್ರಿ ಫಾಲಿಕಲ್ ಅಂತ ಅದು ಚೇಂಜ್ ಆಗ್ತಾ ಫೈನಲ್ ಆಗಿ ಗ್ರಾಫಿಯನ್ ಫಾಲಿಕಲ್ ಆಗೋದು. ಸೊ ಈ ಮೂರೂ ನಾವು ಓವ್ಯುಲೇಷನ್ಗಿಂತ ಮುಂಚೆ ನೋಡ್ಬೋದು. ಬಟ್ ಕಾರ್ಪಸ್ ಲ್ಯೂಟಿಯಮ್ ಏನಿದೆ, ಕಾರ್ಪಸ್ ಲ್ಯೂಟಿಯಮ್ನ ನಾವು ಓವ್ಯುಲೇಷನ್ ಆದಮೇಲೆ ನೋಡೋಕ್ಕಾಗೋದು. ಸೊ ಆನ್ಸರ್ ಇಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಪರ್ಮ್ ಫಾರ್ಮೇಷನ್? ಒಂದು ಸ್ಪರ್ಮ್ ಫಾರ್ಮೇಷನ್ ಆಗುವಂಥ ಪ್ರೋಸೆಸ್ ಏನಿದೆ ಅದನ್ನು ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಹೇಳ್ತೀವಿ. ಈ ಸ್ಪರ್ಮ್ಯಾಟೋಜೆನೆಸಿಸ್ದು ಸ್ಟೆಪ್ಸ್ಗಳೇನಿದೆ ಅಥವಾ ಸೀಕ್ವೆನ್ಸ್ ಏನಿದೆ ಅದು ಕರೆಕ್ಟ್ ಸೀಕ್ವೆನ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಈ ಸ್ಪರ್ಮ್ಯಾಟೋಜೆನೆಸಿಸ್ನ ನೀವು ಕಲ್ತಿದ್ರೆ ಪ್ರೋಸೆಸ್ನ ಪ್ರಾಪರಾಗಿ ಇದನ್ನು ಆನ್ಸರ್ ನೀವು ಮಾಡ್ಬೋದು ಈಸಿಯಾಗಿ. ಸೊ ಅಲ್ಲೇನಾಗುತ್ತೆ, ಫಸ್ಟು ಸ್ಪರ್ಮ್ಯಾಟೋಗೋನಿಯಾ ಅಂತ ಒಂದು ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ ಇರುತ್ತೆ. ಈ ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ ಏನಾಗುತ್ತೆ, ಫಸ್ಟು ಮೈಟೋಸಿಸ್ ಡಿವಿಷನ್ ಆಗಿಬಿಟ್ಟು 2 ಸ್ಪರ್ಮ್ಯಾಟೋಸೈಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸ್ಪರ್ಮ್ಯಾಟೋಸೈಟ್ಸ್ನ ನಾವು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಅಂತ ಹೇಳ್ತೀವಿ. ಸೊ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್ ಪ್ರೊಡ್ಯೂಸ್ ಆದಮೇಲೆ ಮತ್ತೆ ಇಟ್ ವಿಲ್ ಅಂಡರ್ಗೋ ಮೈಟೋಸಿಸ್ ಪ್ರೋಸೆಸ್. ಸೊ ಮತ್ತೆ ಮೈಟೋಸಿಸ್ ಪ್ರೋಸೆಸ್ ಆಗಿಬಿಟ್ಟು ಇನ್ನೊಂದೆರಡು ರಿಲೀಸ್ ಆಗುತ್ತೆ. ಸೊ ಫಸ್ಟ್ ಏನಾಗಿತ್ತು, ಇದು ಸ್ಪರ್ಮ್ಯಾಟೋಗೋನಿಯಾ. ಸೊ ಫಸ್ಟ್ ಏನಿರಬೇಕು, ಸ್ಪರ್ಮ್ಯಾಟೋಗೋನಿಯಾ ಇರುವಂಥ ಆಪ್ಷನ್ನ ನಾವು ಚೂಸ್ ಮಾಡಬೇಕು. ಸೊ ಸ್ಪರ್ಮ್ಯಾಟೋಗೋನಿಯಾ ಇರುವಂಥದ್ದು 2 ಆಪ್ಷನ್ ಇದೆ, ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಇದೆ. ಸ್ಪರ್ಮ್ಯಾಟೋಗೋನಿಯಾ 2 ಇರೋದ್ರಿಂದ ನೆಕ್ಸ್ಟ್ ಯಾವ್ದು ಬರಬೇಕು, ಸ್ಪರ್ಮ್ಯಾಟೋಸಿಸ್ಟ್ ಅಂತ ನಾನು ಹೇಳಿದೆ, ಸ್ಪರ್ಮ್ಯಾಟೋಸೈಟ್ಸ್ ಅಂತ ಹೇಳಿದೆ, ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಅಂತ ಹೇಳಿದೆ. ಇದು ಏನಿದೆ ಸೆಕೆಂಡ್ ಪ್ರೊಡ್ಯೂಸ್ ಆಗ್ತಿದೆ ಇದು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್. ಸೊ ಸೆಕೆಂಡ್ ಆಪ್ಷನಲ್ಲೇ ನಿಮಗೆ ಸ್ಪರ್ಮ್ಯಾಟೋಸೈಟ್ಸ್ ಬರ್ತಾ ಇರೋದು. ಫಸ್ಟ್ ಆಪ್ಷನಲ್ಲಿ ಆಗಿಬಿಟ್ಟು ಸ್ಪರ್ಮ್ಯಾಟೋಜೋವನ್ನ ತೋರಿಸ್ಬಿಟ್ಟಿದ್ದಾರೆ, ಸ್ಪರ್ಮ್ಯಾಟೋಜೋವಾ ಬರಲ್ಲ, ಸ್ಪರ್ಮ್ಯಾಟೋಸೈಟ್ಸ್ ಬರುತ್ತೆ. ಓಕೆ, ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಆಗುತ್ತೆ, ಅದಾದಮೇಲೆ ಸೆಕೆಂಡ್ರಿ ಸ್ಪರ್ಮ್ಯಾಟೋಸೈಟ್ಸ್ ಆಗುತ್ತೆ, ಅದಾದಮೇಲೆ ಲಾಸ್ಟಲ್ಲಿ ಸ್ಪರ್ಮ್ಯಾಟಿಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್ಗಳೇನಿದೆ ಇದು ಮಿಯೋಸಿಸ್ ಪ್ರೋಸೆಸ್ನ ಕಂಟಿನ್ಯೂ ಮಾಡುತ್ತೆ. ಸೊ ಇದರಲ್ಲಿ ಒಂದು ಸೆಲ್ನ ನಾವು ಕಂಟಿನ್ಯೂ ಮಾಡಿ ತೋರಿಸೋಣ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಸೆಲ್ ಏನಿದೆ ಸ್ಪರ್ಮ್ಯಾಟೋಸೈಟ್ಸ್ ಏನಿದೆ ಇದು ಮಿಯೋಸಿಸ್ ಪ್ರೋಸೆಸ್ನ ಕಂಟಿನ್ಯೂ ಮಾಡುತ್ತೆ. ಮಿಯೋಸಿಸ್ ಸೆಲ್ ಡಿವಿಷನ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ 4 ಸ್ಪರ್ಮ್ಯಾಟಿಡ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, 4 ಸ್ಪರ್ಮ್ಯಾಟಿಡ್ ಪ್ರೊಡ್ಯೂಸ್ ಆಯಿತು. ಈ ಸ್ಪರ್ಮ್ಯಾಟಿಡ್ಗಳೇನಿದೆ ಇದು ಆ್ಯಕ್ಚುಯಲ್ ಶೇಪ್ ಆಫ್ ದ ಸ್ಪರ್ಮ್ ಏನಿದೆ ಈ ಥರ ಆಗೋದಕ್ಕೆ ಅದನ್ನು ನಾವು ಪ್ರೋಸೆಸ್ನ ನಾವು ಸ್ಪರ್ಮಿಯೋಜೆನೆಸಿಸ್ ಅಂತ ಕರಿತೀವಿ. ಸೊ ಇದೇನು ಕಾಣ್ತಿದೆ ಕನ್ವರ್ಷನ್ ಸ್ಪರ್ಮ್ಯಾಟಿಡಿಂದ ಸ್ಪರ್ಮ್ಗೆ, ಇದು ಸ್ಪರ್ಮಿಯೋಜೆನೆಸಿಸ್. ಸೊ ಈ ಸ್ಪರ್ಮಿಯೋಜೆನೆಸಿಸ್ ಆದಮೇಲೆ ಫೈನಲ್ ಆಗಿ ಪ್ರೊಡ್ಯೂಸ್ ಆಗ್ತಾರ ಇದೇನು ಸ್ಟ್ರಕ್ಚರ್ ಇದೆ ಇದು ಸ್ಪರ್ಮ್ಯಾಟೋಜೋವಾ. ಸೊ ಯಾವ ಆರ್ಡ್ರಲ್ಲಿದೆ, ಫಸ್ಟ್ ಏನು ಬರಬೇಕು, ಸ್ಪರ್ಮ್ಯಾಟೋಗೋನಿಯಾ ಬರಬೇಕು. ಸೊ ದಿಸ್ ಇಸ್ ಸ್ಪರ್ಮ್ಯಾಟೋಗೋನಿಯಿಂದ ಸ್ಪರ್ಮ್ಯಾಟೋಸೈಟ್ಸ್ ಪ್ರೊಡ್ಯೂಸ್ ಆಗ್ತಿದೆ. ಇಲ್ಲಿ ಪ್ರೈಮರಿ ಮತ್ತು ಸೆಕೆಂಡ್ರಿ ಅಂತ ಬರುತ್ತೆ. ಅದಾದಮೇಲೆ ಏನಾಗುತ್ತೆ, ಸ್ಪರ್ಮ್ಯಾಟಿಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈಗ ನಾನು ಏನು ಶೇಡ್ ಮಾಡ್ತಾ ಇದ್ದೀನಿ ಇದೆಲ್ಲ ಸ್ಪರ್ಮ್ಯಾಟಿಡ್ಸ್. ಈ ಸ್ಪರ್ಮ್ಯಾಟಿಡ್ಸ್ ಏನಾಗುತ್ತೆ ನೆಕ್ಸ್ಟ್ ಸ್ಪರ್ಮ್ಯಾಟೋಜೋವಾ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಸ್ಪರ್ಮ್ಯಾಟೋಜೋವಾ ಆಗಿ ಕನ್ವರ್ಟ್ ಆಗುವಂಥ ಪ್ರೋಸೆಸ್ನ ನಾವು ಸ್ಪರ್ಮಿಯೋಜೆನೆಸಿಸ್ ಅಂತ ಹೇಳ್ತೀವಿ. ಸೊ ಅದೇ ಆರ್ಡ್ರಲ್ಲಿ ತೊಗೊಂಡ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಹಾರ್ಮೋನ್ ಸೆಕ್ರೆಟೆಡ್ ಬೈ ಪ್ಲಾಸೆಂಟಾ? Placenta, just it is not a protective layer, it is also doing one more function, that is release of hormone. ಸೊ ಹಾರ್ಮೋನ್ನ ಕೂಡ ಅದು ರಿಲೀಸ್ ಮಾಡೋದ್ರಿಂದ ಹಾರ್ಮೋನ್ ರಿಲೀಸ್ ರಿಲೇಟೆಡ್ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್. ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅಂದ ತಕ್ಷಣ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಅದೇ ಥರ ಕೊಡ್ತಾರೆ ಅಂತ ಅಂದ್ಕೋಬೇಡಿ. ಸ್ಟೇಟ್ಮೆಂಟ್ ಬೇಸ್ಡ್ ಅಂದರೆ ಈ ಥರ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಟ್ಟು ಇದರಲ್ಲಿ ಕರೆಕ್ಟ್ ಆಗಿರೋದು ಫೈಂಡ್ ಔಟ್ ಮಾಡಿ ಅಥವಾ ಇದರಲ್ಲಿ ಇನ್ಕರೆಕ್ಟ್ನ ಫೈಂಡ್ ಔಟ್ ಮಾಡಿ ಅಂತ ಕೊಡಬಹುದು. ಸೊ ಇಲ್ಲಿ ನೋಡ್ತಾ ಹೋಗೋಣ. ಈಗ ಫಸ್ಟ್ ಒನ್ ಏನಿದೆ, ಪ್ಲಾಸೆಂಟಾ ಸೆಕ್ರೇಟ್ಸ್ ರಿಲ್ಯಾಕ್ಸಿನ್ ಡ್ಯೂರಿಂಗ್ ಲೇಟೆಸ್ಟ್ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ. ಸೊ ಪ್ಲಾಸೆಂಟಾನು ರಿಲ್ಯಾಕ್ಸಿನ್ನ ಪ್ರೊಡ್ಯೂಸ್ ಮಾಡುತ್ತಂತೆ ಯಾವಾಗ, ಲೇಟೆಸ್ಟ್ ಸ್ಟೇಜ್ ಅಂದರೆ ಬಿಗಿನಿಂಗಲ್ಲಿ ಪ್ರೊಡ್ಯೂಸ್ ಮಾಡಲ್ಲ, ಆಲ್ಮೋಸ್ಟ್ ಎಂಡಲ್ಲಿ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅರ್ಥ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ಪ್ಲಾಸೆಂಟಾ ಸೆಕ್ರೆಟ್ಸ್ ಹೈ ಅಮೌಂಟ್ ಆಫ್ FSH ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಹೈ ಅಮೌಂಟಲ್ಲಿ ಏನು ಪ್ರೊಡ್ಯೂಸ್ ಮಾಡಲ್ಲ. FSH ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ನಮಗೆ ಬೇಕಾಗಿರೋದು ಇವಾಗಲ್ಲ, ಯಾವಾಗ ಫಾಲಿಕಲ್ ಸ್ಟಿಮ್ಯುಲೇಟ್ ಆಗಬೇಕು ನಿಮಗೆ. ಈಗ ಓವರಿ ನಾನು ಸ್ಟ್ರಕ್ಚರ್ನ ತೋರಿಸ್ಬಿಟ್ಟು ಓವ್ಯುಲೇಷನ್ಗೆ ಹೆಲ್ಪ್ ಮಾಡೋದಕ್ಕೆ ನಾನು ತೋರಿಸಿದ್ದೆಲ್ಲ, ಸೊ ಅಲ್ಲಿ ಬೇಕಾಗಿರೋದು FSH. ಪ್ರೆಗ್ನೆನ್ಸಿ ಟೈಮಲ್ಲಿ FSH ಬೇಕಾಗಿಲ್ಲ. ಸೊ ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಒಂದು ಏನಿದೆ, ಪ್ಲಾಸೆಂಟಾ ಸೆಕ್ರೆಟ್ಸ್ ರಿಲ್ಯಾಕ್ಸಿನ್ ಡ್ಯೂರಿಂಗ್ ಇನಿಷಿಯಲ್ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ. ಇನಿಷಿಯಲ್ ಸ್ಟೇಜಲ್ಲಿ ಅದು ಪ್ರೊಡ್ಯೂಸ್ ಮಾಡಲ್ಲ.
ಲೇಟರ್ ಸ್ಟೇಜಲ್ಲೇ ಪ್ರೊಡ್ಯೂಸ್ ಮಾಡೋದು. ಸೊ ಫಸ್ಟ್ ಒನ್ ಕರೆಕ್ಟ್ ಇದೆ. ಹಾಗೆ ಲಾಸ್ಟ್ ಒನ್ ಏನಿದೆ ನೋಡೋಣ. ಪ್ಲಾಸೆಂಟಾ ಸೆಕ್ರೀಟ್ಸ್ HCG ಆ್ಯಂಡ್ HPL ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ 2 ಹಾರ್ಮೋನ್ಗಳೇನಿದೆ HCG ಮತ್ತು HPL, ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಪ್ರೊಡ್ಯೂಸ್ ಆಗೋದು, ಬೇರೆ ಟೈಮಲ್ಲಿ ಇದು ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ಪ್ರೆಗ್ನೆನ್ಸಿ ಚೆಕ್ ಮಾಡುವಾಗ ಇದನ್ನು ಕೂಡ ಒಂದು ಕ್ರೈಟೀರಿಯಾ ಆಗಿ ತೊಗೊಳ್ತಾರೆ. HCG ರಿಲೀಸ್ ಆಗಿದೆ ಬಾಡಿಯಲ್ಲಿ, ಫೀಮೇಲ್ ಬಾಡಿಯಲ್ಲಿ ಅಂದರೆ ಇಟ್ ಮೀನ್ಸ್ ಶಿ ಈಸ್ ಪ್ರೆಗ್ನೆಂಟ್ ಅಂತ ಅರ್ಥ. ಸೊ ದಿಸ್ ಇಸ್ ಲೈಕ್ ಅವ್ರೇನು ಹೇಳ್ತಿದ್ದಾರೆ, ಸೆಕ್ರೀಟ್ಸ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಅಂತ ಹೇಳ್ತಿದ್ದಾರೆ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಆ್ಯಂಡ್ ಫೋರ್ತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Next question, look at the label diagram of the male reproductive system. Identify the correct route of passage of sperm in the male. ಸೊ ಇಲ್ಲಿ ಸ್ಟ್ರಕ್ಚರ್ನ ಕೊಟ್ಟಿದ್ದಾರೆ, ಹಾಗೆ ಅವರು ಅದನ್ನು ಸ್ಟ್ರಕ್ಚರ್ ಕೊಟ್ಬಿಟ್ಟು ಅದಕ್ಕೆ PQRS ಅಂತ ಇವರು ಲೇಬಲ್ ಮಾಡಿದ್ದಾರೆ. ನೇಮ್ ಏನು ಅಂತ ಕೊಟ್ಟಿಲ್ಲ, PQRS ಅಂತ ಇದೆ. ಕರೆಕ್ಟಾಗಿ ಯಾವ ರೂಟಿಂದ ಸ್ಪರ್ಮ್ ರಿಲೀಸ್ ಆಗಿ ಹೊರಗಡೆ ಬರುತ್ತೆ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಟೆಸ್ಟಿಸಲ್ಲಿ ಪ್ರೊಡ್ಯೂಸ್ ಆಗೋದು ಅಂತ ಗೊತ್ತು. ಸೊ ಯಾವಾಗಲೂ ಏನು ಎಲ್ಲಿದೆ ಟೆಸ್ಟಿಸ್ ಅಂತ ನೋಡ್ಕೊಳ್ಳಿ. ಸೊ ನೀವು ಟೆಸ್ಟಿಸಲ್ಲಿ ಪ್ರೊಡ್ಯೂಸ್ ಆಗ್ತಿದೆ ಅಂದಾಗ ಯಾವ ಸ್ಟ್ರಕ್ಚರ್ನ ಇಲ್ಲಿ ಟೆಸ್ಟಿಸ್ಗೆ ತೋರಿಸ್ತಿದ್ದಾರೆ, ಎಸ್ನ. ಸೊ ಇಟ್ ಶುಡ್ ಸ್ಟಾರ್ಟ್ ವಿತ್ ಎಸ್. ಸೊ ಎಸ್ಸಿಂದ ಸ್ಟಾರ್ಟ್ ಆಗ್ತಿರೋಂಥ ಒಂದೇ ಒಂದು ಆಪ್ಷನ್ ಬಿ. ಬಟ್ ಅದನ್ನೇ ನಾವು ಫೈನಲ್ ಮಾಡಿ ನೋಡೋದು ಬೇಡ, ಜಸ್ಟ್ ನೆಕ್ಸ್ಟ್ ಏನಿದೆ ಅಂತಲೂ ನೋಡೋಣ. ಸೊ ಇಲ್ಲಿ ರಿಲೀಸ್ ಆದಂಥ ಸ್ಪರ್ಮ್ ಎಲ್ಲಿ ಹೋಗುತ್ತೆ ನೆಕ್ಸ್ಟ್ ಅಂತ ನೋಡೋಣ. ಸೊ ಇಲ್ಲಿಂದ ಸ್ಪರ್ಮ್ ರಿಲೀಸ್ ಆಗಿ ಅದೇನಾಗುತ್ತೆ, ಈ ವ್ಯಾಸ್ ಡಿಫ್ರೆನ್ಸ್ ಏನಿದೆ, ವ್ಯಾಸ್ ಡಿಫ್ರೆನ್ಸ್ ಮೂಲಕ ಇದು ಪಾಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಕ್ಯೂ, ಅದು ವ್ಯಾಸ್ ಡಿಫ್ರೆನ್ಸ್ ಅಂತ ಅಂದ್ಕೊಳ್ಳೋಣ. ಸೊ ವ್ಯಾಸ್ ಡಿಫ್ರೆನ್ಸ್ಗೆ ಹೋಗಿ ನೆಕ್ಸ್ಟ್ ಆರ್ ಏನಿದೆ ಅದು ಯುರೇತ್ರಾಗೆ ತೋರಿಸ್ತಿದ್ದಾರೆ. ಯುರೇತ್ರಾ ತೋರಿಸಿ ಲಾಸ್ಟಲ್ಲಿ ಪೆನಿಸಿಂದ ಅದು ಹೊರಗಡೆ ಬರ್ತಾರ ಥರ ತೋರಿಸ್ತಾ ಇದ್ದಾರೆ. ಸೊ 4 ಸ್ಟ್ರಕ್ಚರ್ ಏನಿದೆ, ಎಸ್ ಇಸ್ ಅ ಟೆಸ್ಟಿಸ್, ಕ್ಯೂ ಇಸ್ ವ್ಯಾಸ್ ಡಿಫ್ರೆನ್ಸ್, ಆರ್ ಏನಿದೆ ಅದು ಯುರೇತ್ರಾ, ಹಾಗೆ ಪಿ ಏನಿದೆ ಇದು ಪೆನಿಸ್. ಸೊ ಈ 4 ಸ್ಟ್ರಕ್ಚರ್ಗಳ ಮೂಲಕ ಇದೇ ಆರ್ಡ್ರಲ್ಲಿ ಬರೋದ್ರಿಂದ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಹ್ಯಾಸ್ 23 ಕ್ರೋಮೋಸೋಮ್ಸ್ ಇನ್ ಹ್ಯೂಮನ್ಸ್. ಸೊ ಹ್ಯೂಮನ್ ಕ್ರೋಮೋಸೋಮ್ ನಂಬರ್ ನಿಮಗೆಲ್ಲ ಗೊತ್ತೇ ಇದೆ, ಇಟ್ ಇಸ್ 46. ಡಿಪ್ಲಾಯ್ಡ್ ಕೇಸ್ ಆದರೆ ಇಟ್ ಇಸ್ 46. ಸೊ ಡಿಪ್ಲಾಯ್ಡ್ ಆದರೆ, ಹ್ಯಾಪ್ಲಾಯ್ಡಲ್ಲಿ ಎಷ್ಟಿರುತ್ತೆ, ಅದರದ್ದು ಅರ್ಧ ಇರುತ್ತೆ. ಸೊ 23 ಇರುತ್ತೆ. ಸೊ ಇವ್ರು ಕೇಳ್ತಾ ಇರೋದು ಹ್ಯಾಪ್ಲಾಯ್ಡೆ. ಹ್ಯಾಪ್ಲಾಯ್ಡ್ ಯಾವುದರಲ್ಲಿ ಇರುತ್ತೆ ಅಂತ ಈಗ ನೀವು ಕಂಡುಹಿಡಿಬೇಕು. ಸ್ಪರ್ಮ್ಯಾಟೋಗೋನಿಯಾದಲ್ಲಿ ನೀವು ಸ್ಟಾರ್ಟಿಂಗ್ ಇಲ್ಲಿ ನಾನು ಪ್ರೀವಿಯಸ್ ಕ್ವಶನಲ್ಲಿ ಹೇಳಿದೆ, ಸ್ಪರ್ಮ್ಯಾಟೋಗೋನಿಯಾ ಇಟ್ ವಿಲ್ ಅಂಡರ್ಗೋ ಮೈಟೋಸಿಸ್ ಅಂತ ಹೇಳಿದೆ. ಮೈಟೋಸಿಸ್ ಆದಮೇಲೆ ಅದು ಮಿಯೋಸಿಸ್ ಪ್ರೋಸೆಸ್ ಆದಮೇಲೆ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗ್ತಾ ಇತ್ತು. ಸೊ ಈ ಮಿಯೋಸಿಸ್ ಆದಾಗ ಏನಾಯಿತು, ಇದರದ್ದು ಪ್ಲಾಯ್ಡ್ ಎಷ್ಟಿರುತ್ತೆ ಅಂತ ಅರ್ಥ ಆಗಿದೆ ನಿಮಗೆ. ಇಲ್ಲಿ 46 ಇದ್ರೇ ಇಲ್ಲಿ 23 ಆಗೋದಕ್ಕೆ ಸಾಧ್ಯ. ಸೊ ಇಲ್ಲಿ ಮಿಯೋಸಿಸ್ ಇಲ್ಲಿ ಆಗ್ತಿದೆ ಅಂದಾಗ ಸ್ಪರ್ಮ್ಯಾಟೋಗೋನಿಯಾದ ಪ್ಲಾಯ್ಡ್ ಎಷ್ಟಿರಬೇಕು, 46 ಇರಬೇಕು. ಸೊ ಸ್ಪರ್ಮ್ಯಾಟೋಗೋನಿಯಾ ಅಲ್ಲ, ಸ್ಪರ್ಮ್ಯಾಟೋಗೋನಿಯಲ್ಲಿ 23 ಇರಲ್ಲ, ಸ್ಪರ್ಮ್ಯಾಟೋಗೋನಿಯಾದಲ್ಲಿ ಎಷ್ಟಿರುತ್ತೆ, 46 ಇರುತ್ತೆ. ನೆಕ್ಸ್ಟ್, ಝೈಗೋಟಲ್ಲಿ ಕೂಡ 23 ಇರಲ್ಲ, ಯಾಕೆಂದರೆ ಝೈಗೋಟ್ ಇಸ್ ಅ ಸ್ಟ್ರಕ್ಚರ್ ವಿಚ್ ಇಸ್ ಫಾರ್ಮ್ ಬೈ ದ ಫ್ಯೂಷನ್ ಆಫ್ 2 ಗ್ಯಾಮೆಟ್ಸ್. ಮೇಲ್ ಗ್ಯಾಮೆಟ್ ಮತ್ತು ಫೀಮೇಲ್ ಗ್ಯಾಮೆಟ್ ಎರಡೂ ಫ್ಯೂಸ್ ಆದಾಗ 23 + 23 46 ಆಗಬೇಕು. ಸೊ ಇದು ಕೂಡ ಆನ್ಸರ್ ಅಲ್ಲ. ಊಗೋನಿಯಾ ಕೂಡ ಸಿಮಿಲರ್ ಟು ದ ಸ್ಪರ್ಮ್ಯಾಟೋಗೋನಿಯಾ ಏನಾಗಿತ್ತು, ಮೈಟೋಸಿಸ್ ಆಗಿ ಮತ್ತೆ ಮಿಯೋಸಿಸ್ ಆಗಿತ್ತಲ್ವಾ. ಸೊ ಹಾಗೆಯೇ ಇಲ್ಲಿ ಊಗೋನಿಯಾ ಕೂಡ ಫಸ್ಟ್ ಮೈಟೋಸಿಸ್ ಆಗಿ ಮತ್ತೆ ಮಿಯೋಸಿಸ್ ಆಗುತ್ತೆ. ಸೊ ಇಲ್ಲಿ 46 ಇದ್ರೇ ನೆಕ್ಸ್ಟ್ ಅದು ಮಿಯೋಸಿಸ್ ಆದಾಗ 23 ಪ್ರೊಡ್ಯೂಸ್ ಆಗೋದಕ್ಕಾಗೋದು. ಸೊ ಊಗೋನಿಯಾ ಆಲ್ಸೋ ಇಟ್ ಈಸ್ ನಾಟ್ ಕರೆಕ್ಟ್. ಸೊ ಆನ್ಸರ್ ಏನು, ಸೆಕೆಂಡ್ರಿ ಊಸೈಟ್. ಸೆಕೆಂಡ್ರಿ ಊಸೈಟ್ ಈಸ್ ನಥಿಂಗ್ ಬಟ್ ಓವಾ. ನೆಕ್ಸ್ಟ್ ಓವಾ ಆಗೋಕ್ಕಿಂತ ಮುಂಚೆ ಸೆಕೆಂಡ್ರಿ ಊಸೈಟ್ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಆಫ್ಟರ್ ಮಿಯೋಸಿಸ್ ಸೆಕೆಂಡ್ರಿ ಊಸೈಟ್ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಆನ್ಸರ್ ಇಸ್ ಸೆಕೆಂಡ್ರಿ ಊಸೈಟ್. ನೆಕ್ಸ್ಟ್ ಕ್ವಶನ್, ಫಿಗರ್ ಎ ಶೋಸ್ ದ ಫ್ರಂಟ್ ವ್ಯೂ ಆಫ್ ದ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆ್ಯಂಡ್ ಫಿಗರ್ ಬಿ ಶೋಸ್ ದ ಡೆವಲಪ್ಮೆಂಟ್ ಆಫ್ ದ ಫರ್ಟಿಲೈಸ್ಡ್ ಹ್ಯೂಮನ್ ಎಗ್ ಸೆಲ್. ಸೊ ಎರಡೂ ಈಗ ಕೊಟ್ಟಿದ್ದಾರೆ. ಒಂದು ಕಡೆ ಏನು ತೋರಿಸಿದ್ದಾರೆ, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ತೋರಿಸಿದ್ದಾರೆ. ಇನ್ನೊಂದು ಸೈಡಲ್ಲಿ ಏನು ತೋರಿಸ್ತಾ ಇದ್ದಾರೆ, ಹೇಗೆ ಡೆವಲಪ್ ಆಗುತ್ತೆ ಅಂತ ತೋರಿಸಿದ್ದಾರೆ. ಸೊ ಎರಡೂ ಈಗ ನೀವು ನೋಡಿದ್ದೀರಲ್ಲ, ಫಿಗರ್ ಎ ಫಿಗರ್ ಬಿ ಎರಡೂ ನೋಡಿದ್ದೀರಾ. ನೆಕ್ಸ್ಟ್, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಎಂಬ್ರಿಯೋ. ಸೊ ಯಾವುದು ಕರೆಕ್ಟ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಅಂತ ಈಗ ನೀವು ಕಂಡುಹಿಡಿಬೇಕು ಅಂತೆ. ದಟ್ ಟೇಕ್ಸ್ ಪ್ಲೇಸ್ ಅಟ್ ದ ಸೈಟ್ ಆಫ್ X, Y ಆ್ಯಂಡ್ Z. ಸೊ ಇಲ್ಲಿ 3 ರೀಜನ್ ಕೊಟ್ಟಿದ್ದಾರೆ. ಒಂದು X ರೀಜನ್ ಕೊಟ್ಟಿದ್ದಾರೆ, Y ರೀಜನ್ ಕೊಟ್ಟಿದ್ದಾರೆ ಮತ್ತು Z ರೀಜನ್. 3 ರೀಜನಲ್ಲಿ ಕರೆಕ್ಟ್ ಆಗೋದು ಹ್ಯೂಮನ್ ಎಂಬ್ರಿಯೋ ಹೇಗೆ ಡೆವಲಪ್ ಆಗುತ್ತೆ ಅಂತ ನೀವು ಈಗ ಫೈಂಡ್ ಔಟ್ ಮಾಡಬೇಕು. ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಫ್ರಮ್ ದ ಗಿವನ್ ಟೇಬಲ್. ಸೊ ಇಲ್ಲಿ X, Y, Z ಏನು ಬರಬಹುದು ಅಂತ ಇವರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದರ ಬೇಸ್ ಮೇಲೆ ನಾವೀಗ ಫೈಂಡ್ ಔಟ್ ಮಾಡ್ಬೋದು. Z ಏನಿದೆ, ಓವರಿಯಿಂದ ತೋರಿಸ್ತಾ ಇದ್ದಾರೆ. ಓವರಿಯಲ್ಲಿ ಏನು ಪ್ರೊಡ್ಯೂಸ್ ಆಗಬೇಕು, ಓವರಿಯಲ್ಲಿ ಯಾವಾಗಲೂ ಅದು ಫರ್ಟಿಲೈಸ್ ಆಗೋಕ್ಕಿಂತ ಮುಂಚೆ, ನಾನು ಅದನ್ನು ಈ ಕಾನ್ಸೆಪ್ಟ್ನು ನಾನು ಹೇಳಿದ್ದೆ. ಫರ್ಟಿಲೈಸೇಷನ್ ಎಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ದೆ,
ಈ ಆಂಪ್ಯುಲರ್ ರೀಜನಲ್ಲಿ ಫರ್ಟಿಲೈಸೇಷನ್ ಆಗೋದು. ಸೊ ಇಲ್ಲಿ ಫರ್ಟಿಲೈಸೇಷನ್ ಆಗ್ತಿದೆ ಅಂತಂದಮೇಲೆ ಇಲ್ಲಿ ಮುಂಚೆ ಬರೋದು ಫರ್ಟಿಲೈಸೇಷನ್ ಆಗದೆ ಇರೋದು. ಸೊ ಇಲ್ಲಿ ಝೆಡ್ಡಿಂದನೇ ಸ್ಟಾರ್ಟ್ ಮಾಡೋಣ ನಾವು. ಝೆಡ್ಡಲ್ಲಿ ಮೊರಲಾ ಆಗಲ್ಲ, ಬ್ಲಾಸ್ಟುಲಾನೂ ಆಗಲ್ಲ, ಬ್ಲಾಸ್ಟೋಸಿಸ್ಟು ಆಗಲ್ಲ, ಯಾಕೆಂದರೆ ಅದು ಫರ್ಟಿಲೈಸೇ ಆಗಿಲ್ಲ ಅಲ್ಲಿವರೆಗೂ. ಸೊ ಆನ್ಸರ್ ಅನ್ಫರ್ಟಿಲೈಸ್ಡ್ ಎಗ್ ಇರೋವಂಥ ಆಪ್ಷನ್ನೇ ಆಗಬೇಕು. ಝೆಡ್ಡಲ್ಲಿ ಅನ್ಫರ್ಟಿಲೈಸ್ಡ್ ಎಗ್ ಇದೆ, ಅದು ವೈಗೆ ಬಂದಾಗ ಫರ್ಟಿಲೈಸ್ ಆಗುತ್ತೆ. ನೆಕ್ಸ್ಟ್ ಅದು ಎಕ್ಸ್ ರೀಜನ್ಗೆ ಬಂದಾಗ ಬ್ಲಾಸ್ಟೋಸಿಸ್ಟ್ ಆಗಿರುತ್ತೆ. ಓಕೆ, ಇಲ್ಲಿ ಬಂದಾಗ ಯುಟ್ರಸ್ ಹತ್ರ ಬಂದಾಗ ಅದು ಬ್ಲಾಸ್ಟೋಸಿಸ್ಟ್ ಆಗಿ ಹೋಗಿಬಿಟ್ಟು ವಾಲ್ ಆಫ್ ದ ಯುಟ್ರಸ್ಗೆ ಹೋಗಿ ಇಂಪ್ಲಾಂಟ್ ಆಗಿಬಿಡುತ್ತೆ. ಸೊ ಈಗ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಗ್ಲೋಬೋಜೂಸ್ಪರ್ಮಿಯಾ ಇಸ್ ಅ ಕಂಡೀಷನ್ ವೇರ್ ಸ್ಪರ್ಮ್ಸ್ ಹ್ಯಾವ್ ಅ ಕ್ಯಾರೆಕ್ಟರಿಸ್ಟಿಕ್ ರೌಂಡ್ ಹೆಡ್ ಲ್ಯಾಕಿಂಗ್ ದ ಅಕ್ರೋಸೋಮ್. Which of the following function will a sperm not be able to do because of the above condition? ಸೊ ಇಲ್ಲಿ ಒಂದು ಕಂಡೀಷನ್ನ ಕೊಟ್ಟಿದ್ದಾರೆ. ಆ ಕಂಡೀಷನ್ ಏನಂದರೆ ಗ್ಲೋಬೋಜೂಸ್ಪರ್ಮಿಯಾ ಅಂತ ಹೇಳ್ತೀವಿ ಆ ಕಂಡೀಷನ್ನ. ಇಟ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ರೌಂಡ್ ಹೆಡ್ ಆಫ್ ದ ಆಕ್ರೋಸೋಮ್. ಆಕ್ರೋಸೋಮ್ ಯೂಶಲಿ ಹೇಗಿರಬೇಕು? ಲ್ಯಾಕಿಂಗ್ ದ ಆಕ್ರೋಸೋಮ್ ಹೀಗೆ ಇರಬೇಕಲ್ವಾ? ಅದೊಂದು ಸ್ವಲ್ಪ ಆಕ್ರೋಸೋಮ್ ಇದ್ದಾಗ ಟ್ರ್ಯಾಂಗಲ್ ಶೇಪ್ ಇರುತ್ತೆ. ಬಟ್ ಇನ್ಸ್ಟೆಡ್ ಆಫ್ ಟ್ರ್ಯಾಂಗಲ್ ಶೇಪ್ ಅದು ಯಾವ ರೀತಿ ಶೇಪ್ ಇದೆಯಂತೆ? ರೌಂಡ್ ಹೆಡ್ ಇದೆಯಂತೆ ಸ್ಪರ್ಮಲ್ಲಿ. ಅದಕ್ಕೆ ಅದನ್ನು ನಾವೇನು ಹೇಳ್ತೀವಿ? ಗ್ಲೋಬೋಜೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಸೊ ಅದನ್ನು ಇಲ್ಲಿ ಕೇಳ್ತಾ ಇರೋದು, ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ ವಿಲ್ ದ ಸ್ಪರ್ಮ್ ವಿಲ್ ನಾಟ್ ಬಿ ಏಬಲ್ ಟು ಡೂ. ಸೊ ಈ ಥರ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ನಾವೀಗ ಕಂಡುಹಿಡಿಬೇಕು. ಎಂಟರ್ ದ ಸರ್ವಿಕ್ಸ್, ಈ ಥರ ಇದ್ದರೆ ಎಂಟರ್ ದ ಸರ್ವಿಕ್ಸ್ ಆಗುತ್ತಾ? ಇಲ್ಲ. ಲೀವ್ ದ ಎಜಾಕ್ಯುಲೇಟರಿ ಡಕ್ಟ್, ಇಲ್ಲ. ಪೆನೆಟ್ರೇಟ್ ದ ಓವಮ್, ಯಾವುದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ? ವಿಚ್ ವಿಲ್ ನಾಟ್ ಬಿ ಏಬಲ್ ಟು ಡೂ. ಓವನ್ನ ಪೆನೆಟ್ರೇಟ್ ಮಾಡೋಕ್ಕೆ ಆಗಲ್ಲ. ಯಾಕೆ ಅಂತಂದರೆ ಆಕ್ರೋಸೋಮ್ ಇದ್ರೇ ಆಕ್ರೋಸೋಮಲ್ಲಿರುವಂಥ ಎಂಜೈಮ್ಗಳೇನಿದೆ ಅದರ ಹೆಲ್ಪಿಂದ ಈ ಓವಾದು ಏನು ಲೇಯರ್ಗಳಿದೆಯಲ್ಲ, ಲೇಯರ್ನ ಅದು ಡಿಸಾಲ್ವ್ ಮಾಡಿ ಎಂಟ್ರಿ ಕೊಡೋದಕ್ಕೆ ಸಾಧ್ಯ. ಸೊ ಇಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ, ಇದು ಆಕ್ರೋಸೋಮೇ ಇಲ್ಲ ಅಂತಂದರೆ ಆ ಡಿಸಾಲ್ವ್ ಮಾಡೋಕ್ಕೆ ಆಗಲ್ಲ. ಆ ಲೇಯರ್ನ, ಓವಾ ಲೇಯರ್ನ ಡಿಸಾಲ್ವ್ ಮಾಡೋಕ್ಕೆ ಆಗಲ್ಲ. ಸೊ ಪೆನೆಟ್ರೇಟ್ ಪಾಸಿಬಲ್ ಇಲ್ಲ. ಸೊ ಆನ್ಸರ್ ಏನಾಗಬೇಕು? ಪೆನೆಟ್ರೇಟ್ ದ ಓವಮ್. ಸ್ಪರ್ಮ್ ವಿಲ್ ನಾಟ್ ಬಿ ಏಬಲ್ ಟು ಡೂ ದ ಫಂಕ್ಷನ್ ಆಫ್ ಪೆನೆಟ್ರೇಟಿಂಗ್ ದ ಓವಮ್. ನೆಕ್ಸ್ಟ್ ಕ್ವಶನ್ ಏನಿದೆ ಅದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇದೆ. 2 ಸ್ಟೇಟ್ಮೆಂಟ್ಗಳಿದೆ. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ? ದ ಎಂಡೋಮೆಟ್ರಿಯಮ್ ಅಂಡರ್ಗೋ ಸೈಕ್ಲಿಕಲ್ ಚೇಂಜಸ್ ಡ್ಯೂರಿಂಗ್ ಮೆನ್ಸ್ಟ್ರುಯಲ್ ಸೈಕಲ್. ಇನ್ನೊಂದು ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ? ದ ಮಯೋಮೆಟ್ರಿಯಮ್ ಎಕ್ಸಿಬಿಟ್ ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ಡೆಲಿವರಿ ಆಫ್ ದ ಬೇಬಿ. ಸೊ ಇಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಯಾವ ಸ್ಟೇಟ್ಮೆಂಟ್ ರಾಂಗ್ ಇದೆ, ಇದನ್ನು ನೀವು ಕಂಡುಹಿಡಬೇಕು. ಇಲ್ಲಿ ಇದು ಯೂಶಲಿ ಸ್ಟೇಟ್ಮೆಂಟ್ 2 ಸ್ಟೇಟ್ಮೆಂಟ್ ಕೊಟ್ಟರೆ ಯಾವುದು ಟ್ರೂ ಯಾವುದು ಫಾಲ್ಸ್, ಎರಡೂ ಕರೆಕ್ಟಾ ಎರಡೂ ಫಾಲ್ಸ್ ಈ ಥರನೇ ಕೇಳೋದು. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇರೋದು ಎಂಡೋಮೆಟ್ರಿಯಮ್ ಅಂಡರ್ಗೋ ಸೈಕ್ಲಿಕಲ್ ಚೇಂಜಸ್ ಡ್ಯೂರಿಂಗ್ ಮೆನ್ಸ್ಟ್ರುಯಲ್ ಸೈಕಲ್. ಹೌದು, ನೀವು ಲೇಯರ್ಗಳನ್ನ ಕಲ್ತಿದ್ರೆ ಯುಟ್ರಸಲ್ಲಿ 3 ಲೇಯರ್ಗಳಿರುತ್ತೆ. ಆ ಲೇಯರ್ಗಳನ್ನ ನಾವು ಎಂಡೋಮೆಟ್ರಿಯಮ್, ಮಯೋಮೆಟ್ರಿಯಮ್ ಮತ್ತು ಪೆರಿಮೆಟ್ರಿಯಮ್ ಅಂತ ಹೇಳ್ತೀವಿ. ಅದನ್ನು ನಿಮಗೆ ಒಂದು ತೋರಿಸ್ಬಿಟ್ಟು ಪಿಕ್ಚರ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಇಲ್ಲಿ ಕಾಣ್ತಿದೆಯಲ್ಲ ನಿಮಗೆ, ಎಂಡೋಮೆಟ್ರಿಯಮ್, ಮಯೋಮೆಟ್ರಿಯಮ್ ಮತ್ತು ಪೆರಿಮೆಟ್ರಿಯಮ್ 3 ಲೇಯರ್ಗಳಿರುತ್ತೆ. ಔಟರ್ ಸೈಡ್ನ ನಾವು ಪೆರಿ ಅಂತ ಹೇಳ್ತೀವಿ, ಮಧ್ಯದಲ್ಲಿರೋದು ಮಯೋಮೆಟ್ರಿಯಮ್ ಮತ್ತು ಇನ್ನರ್ ಸೈಡ್ ಇರೋದು ಎಂಡೋಮೆಟ್ರಿಯಮ್. ಈ ಎಂಡೋಮೆಟ್ರಿಯಮ್ ರೋಲ್ ಏನು ಅಂದರೆ, ಮೆನ್ಸ್ಟ್ರುಯಲ್ ಸೈಕಲ್ ಆಗುತ್ತಲ್ಲ, ಎವ್ರಿ ಮಂತ್ ಪೀರಿಯಡ್ಸ್ ಅಂತ ಏನು ಹೇಳ್ತೀವಿ ಇಲ್ಲಿ ಲೇಡೀಸ್ ಅಥವಾ ಗರ್ಲ್ಸಲ್ಲಿ ಏನಾಗುತ್ತೆ, ಅದೇನಾಗುತ್ತೆ ಈ ಎಂಡೋಮೆಟ್ರಿಯಮ್ ಲೇಯರ್ ಪ್ರತಿ ಸಲಿನೂ ಫರ್ಟಿಲೈಸ್ ಆಗೋದಕ್ಕೆ, ಓವರ್ ಫರ್ಟಿಲೈಸ್ ಆಗೋದಕ್ಕೆ ರೆಡಿಯಾಗಿ ನಿಂತಿರುತ್ತೆ. ಯಾವಾಗ ಫರ್ಟಿಲೈಸೇಷನ್ ಆಗೋದಿಲ್ಲ, ಈ ಎಂಡೋಮೆಟ್ರಿಯಮ್ ಲೇಯರ್ ಏನಿದೆ ಅದು ಏನು ಬಾಡಿಯಿಂದ ಹೊರಗಡೆ ಬಂದುಬಿಡುತ್ತೆ, ಫೀಮೇಲ್ ಬಾಡಿಯಿಂದ ಅಂದರೆ ವಜಿನಾಯಿಂದ ಹೊರಗಡೆ ಬಂದುಬಿಡುತ್ತೆ. ಸೊ ಇದು ಯಾವುದರಲ್ಲಿ ಹೆಲ್ಪ್ ಮಾಡ್ತಾ ಇದೆ? ಎಂಡೋಮೆಟ್ರಿಯಮ್ ಮೆನ್ಸ್ಟ್ರುಯಲ್ ಸೈಕಲಲ್ಲಿ ಹೆಲ್ಪ್ ಮಾಡ್ತಾ ಇದೆ. ಹಾಗೆ ಮಯೋಮೆಟ್ರಿಯಮ್ ಏನಿದೆ, ಇದು ಮಯೋಮೆಟ್ರಿಯಮ್ ಮಧ್ಯದಲ್ಲಿರುವಂಥ ಲೇಯರ್ ಮೆನ್ಸ್ಟ್ರುಯಲ್ ಸೈಕಲಲ್ಲಿ ಯಾವುದೇ ರೀತಿ ರೋಲ್ನ ಪ್ಲೇ ಮಾಡಲ್ಲ. ಇದರ ರೋಲ್ ಯಾವಾಗ ಬರುತ್ತೆ ಅಂದರೆ ಡ್ಯೂರಿಂಗ್ ದ ಪಾರ್ಚುರೇಷನ್, ಅಂದರೆ ಯಾವಾಗ ಮಗುದ್ದು ಡೆಲಿವರಿ ಆಗಬೇಕಲ್ಲ ಆವಾಗ ಇದು ಮಯೋಮೆಟ್ರಿಯಮ್ ಕಾಂಟ್ರಾಕ್ಟ್ ಆಗಿ ಫುಲ್ ಒಂಥರ ಕಾಂಟ್ರಾಕ್ಷನೆಲ್ಲ ಆಗಿ ಅದು ಬೇಬಿನ ರಿಲೀಸ್ ಮಾಡೋದಕ್ಕೆ ಅಥವಾ ಪಾರ್ಚುರೇಷನ್ಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ಮಯೋಮೆಟ್ರಿಯಮ್ ಯಾವುದಕ್ಕೆ ಹೆಲ್ಪ್ ಮಾಡ್ತಾ ಇರೋದು? ಪಾರ್ಚುರೇಷನ್ಗೆ ಅಥವಾ ಡೆಲಿವರಿಗೆ. ಎಂಡೋಮೆಟ್ರಿಯಮ್ ಮೆನ್ಸ್ಟ್ರುಯಲ್ ಸೈಕಲ್ಗೆ. ಅರ್ಥ ಆಗಿದೆಯಾ? ಸೊ ಇಲ್ಲಿ ಕೊಟ್ಟಿರುವಂಥ 2 ಸ್ಟೇಟ್ಮೆಂಟ್ಗಳಿದೆ, ಇದೆರಡೂ ಕರೆಕ್ಟ್ ಇರೋದ್ರಿಂದ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ. ಸ್ಟೇಟ್ಮೆಂಟ್ 2 ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಸ್ಟೇಟ್ಮೆಂಟ್ 1. ಇಲ್ಲಿ 2 ಸ್ಟೇಟ್ಮೆಂಟ್ಗಳೇನೋ ಕರೆಕ್ಟ್ ಇದೆ, ಬಟ್ ನಾವಿಲ್ಲಿ ಹೇಳ್ತಾ ಇರೋದು ಎಂಡೋಮೆಟ್ರಿಯಮ್ ಅಂಡರ್ಗೋ ಸೈಕ್ಲಿಕಲ್ ಚೇಂಜಸ್ ಡ್ಯೂರಿಂಗ್ ಮೆನ್ಸ್ಟ್ರುಯಲ್ ಸೈಕಲ್ ಅಂತ. ಅದಕ್ಕೂ ಮಯೋಮೆಟ್ರಿಯಮ್ಗೂ ಸಂಬಂಧ ಇಲ್ಲ. ಸೊ ಇದಕ್ಕೂ ಸಂಬಂಧ ಇಲ್ಲದಿರೋದ್ರಿಂದ ಇಟ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್, ಬಟ್ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಆಪ್ಷನ್ ಏನಿದೆ ಅದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಸ್ಟೇಟ್ಮೆಂಟ್ 1 ಏನು ಹೇಳ್ತಾ ಇದೆ ಅಂದರೆ, ದ ರೀಜನ್ಸ್ ಔಟ್ಸೈಡ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಆರ್ ಕಾಲ್ಡ್ ಇಂಟರ್ಸ್ಟಿಷಿಯಲ್ ಸ್ಪೇಸ್ ವಿಚ್ ಕಂಟೈನ್ ಲೇಡಿಕ್ ಸೆಲ್ಸ್.
ಸೊ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಬಗ್ಗೆ ನೀವು ಸೆಮಿನಿಫೆರಸ್ ಟ್ಯೂಬ್ಯೂಲ್ ಇದೆಲ್ಲ ಪಿಕ್ಚರ್ ನೋಡಿದಿರಾ ಅಲ್ವಾ? ನೋಡಿಲ್ಲ ಅಂತಂದರೆ ನೀವು ನೋಡ್ಕೊಳ್ಳಿ. ಈ ಟೆಸ್ಟಿಸ್ ಏನು ಸ್ಟ್ರಕ್ಚರ್ ಇದೆಯಲ್ಲ, ಈ ಟೆಸ್ಟಿಸ್ ಒಳಗಡೆ ನೀವು ಕ್ರಾಸ್ ಸೆಕ್ಷನ್ ತೆಗೆದು ನೋಡಿದ್ರೆ ಒಂದು ಪೋರ್ಷನ್ ಇಲ್ಲಿ ಎನ್ಲಾರ್ಜ್ ಮಾಡಿದ್ದಾರೆ ನೋಡಿ, ಒಂದು ಪೋರ್ಷನ್ ಆಫ್ ದ ಟೆಸ್ಟಿಸ್. ಆ ಟೆಸ್ಟಿಸಲ್ಲಿ ಏನಿದೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇರುತ್ತೆ. ಆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸಲ್ಲಿ ನಿಮಗೆ ಈ ಸೆಲ್ಗಳೆಲ್ಲ ಕಾಣ್ತಿದೆಯಲ್ಲ, ಈ ಸೆಲ್ಗಳ ಮಧ್ಯೆ ಈ ಜಾಗ ಇದೆಯಲ್ಲ, ಯೆಲ್ಲೋ ಕಲರ್ ಪ್ಲೇಸ್ ಇದೆಯಲ್ಲ, ಈ ಜಾಗ ಏನಿದೆ ಇಲ್ಲಿ ಕೆಲವೊಂದು ಸೆಲ್ಗಳಿರುತ್ತೆ. ಆ ಸೆಲ್ಗಳನ್ನ ನಾವು ಲೇಡಿಕ್ ಸೆಲ್ ಅಂತ ಹೇಳ್ತೀವಿ, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಇಂಟರ್ಸ್ಟಿಷಿಯಲ್ ಸೆಲ್ಸ್. ಸೊ ಈ ಸ್ಪೇಸ್ ಏನಿದೆ ಅಲ್ಲಿರುವಂಥ ಸೆಲ್ಗಳೇ ಲೇಡಿಕ್ ಸೆಲ್ ಅಥವಾ ಇಂಟರ್ಸ್ಟಿಷಿಯಲ್ ಸೆಲ್ಸ್. ಓಕೆ, ಇದರ ಕೆಲಸ ಏನು ಅಂತಂದರೆ ಇದು ಮೇಲ್ ಹಾರ್ಮೋನ್ ಆ್ಯಂಡ್ರೋಜನ್ ಏನಿದೆ ಅದನ್ನು ರಿಲೀಸ್ ಮಾಡುತ್ತೆ. ಸೊ ಇದೀಗ ನಿಮ್ಗೆ ಗೊತ್ತಾಗಿದೆ. ಈಗ ಸ್ಟೇಟ್ಮೆಂಟ್ನ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ದ ರೀಜನ್ಸ್ ಔಟ್ಸೈಡ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇಸ್ ಕಾಲ್ಡ್ ಇಂಟರ್ಸ್ಟಿಷಿಯಲ್ ಸ್ಪೇಸ್. ಹೌದು, ಸೆಮಿನಿಫೆರಸ್ ಟ್ಯೂಬ್ಯೂಲ್ ಬಿಟ್ಟು ಆ ಸ್ಪೇಸ್ ಏನಿತ್ತಲ್ಲ ಆ ಸ್ಪೇಸ್ನ ನಾವು ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಂತ ಹೇಳ್ತೀವಿ. ಆ ಸ್ಪೇಸಲ್ಲಿ ಸೆಲ್ಗಳಿತ್ತು, ಅದನ್ನು ಲೇಡಿಕ್ ಸೆಲ್ ಅಂತ ಹೇಳ್ತೀವಿ. ಸೊ ಈ ಲೇಡಿಕ್ ಸೆಲ್ ಏನು ಮಾಡ್ತಾ ಇದೆ, ಟೆಸ್ಟಿಕ್ಯುಲರ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಕರೆಕ್ಟ್, ಎರಡೂ ಸ್ಟೇಟ್ಮೆಂಟ್ಗಳು ಕರೆಕ್ಟ್. ಬಟ್ ಇದು ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಇಟ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಫಸ್ಟ್ ಒನ್. ಯಾಕೆ ಅಂತಂದರೆ ಇವ್ರು ಹೇಳ್ತಾರೆ ಅದು ಸ್ಪೇಸಲ್ಲಿರುವಂಥ ಸೆಲ್ಗಳು ಲೇಡಿಕ್ ಸೆಲ್ ಅಂತ ಹೇಳಿದ ಮೇಲೆ ಅದರ ಫಂಕ್ಷನ್ ಏನು ಅಂತ ಹೇಳೋದಲ್ಲ ನಾವು, ಅದು ಏನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿತ್ತು. ಸೊ ಇದು ಸ್ಟೇಟ್ಮೆಂಟ್ ಏನೋ ಕರೆಕ್ಟ್ ಆಗಿದ್ರು ಕೂಡ ಇಟ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಸ್ಟೇಟ್ಮೆಂಟ್ 1. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಮ್ಯಾಚಿಂಗ್ ಆಫ್ ದ ಇವೆಂಟ್ಸ್ ಅಕರಿಂಗ್ ಡ್ಯೂರಿಂಗ್ ಮೆನ್ಸ್ಟ್ರುವಲ್ ಸೈಕಲ್. ಸೊ ಮೆನ್ಸ್ಟ್ರುವಲ್ ಸೈಕಲ್ ಏನು 28 ಡೇಸ್ ಸೈಕಲ್ ಇದೆಯಲ್ಲ, ಈ 28 ಡೇಸ್ ಸೈಕಲಲ್ಲಿ ಪ್ರತಿಯೊಂದು ಡೇನ ನಾವು ಡಿವೈಡ್ ಮಾಡ್ತಾ ಹೋದರೆ ಫಸ್ಟ್ ಬರುವಂಥದ್ದು ಮೆನ್ಸ್ಟ್ರುಯೇಷನ್ ಫೇಸ್, ಸೆಕೆಂಡ್ ಬರುವಂಥದ್ದು ಪ್ರೊಲಿಫರೇಟಿವ್, ದೆನ್ ಓವ್ಯುಲೇಷನ್, ಅದಾದಮೇಲೆ ಸೆಕ್ರೆಟರಿ. ಸೊ ಈ 4 ಫೇಸ್ಗಳನ್ನ ಇಲ್ಲಿ ಇವರು ಕೊಟ್ಟಿದ್ದಾರೆ. ಸೊ ಈ 4 ಫೇಸ್ ನೀವು ಇಲ್ಲಿ ನೋಡ್ಬೋದು. ಆ 4 ಫೇಸಲ್ಲಿ ನಡೆಯುವಂಥ ಇವೆಂಟ್ಸ್ಗಳೇನಿದೆ ಆ ಇವೆಂಟ್ಸ್ನ ಕೂಡ ಇಲ್ಲಿ ಸೆಂಟೆನ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ಈಗ ಎರಡನ್ನೂ ಕರೆಕ್ಟ್ ಇರುವಂಥದ್ದು, ಇವೆಂಟು ಕೂಡ ಹಾಗೆ ಫೇಸ್ ಕೂಡ ಮ್ಯಾಚ್ ಆಗುವಂಥ ಒಂದು ಸ್ಟೇಟ್ಮೆಂಟ್ ಏನಿದೆ ಅಥವಾ ಒಂದು ಆಪ್ಷನ್ ಏನಿದೆ ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ನಿಮಗೊಂದು ಡಯಾಗ್ರಾಮ್ನ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು 4 ಫೇಸ್ಗಳಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಮೆನ್ಸ್ಟ್ರುಯೇಷನ್ ಫೇಸ್ ಇದೆ, ಫಾಲಿಕ್ಯುಲರ್ ಫೇಸ್, ಲುಟಿಯಲ್ ಫೇಸ್. ಇಲ್ಲಿ ಇನ್ನೊಂದು ಫೇಸ್ ಏನಿದೆ ಅದನ್ನು ಮೆನ್ಷನ್ ಮಾಡಿಲ್ಲ, ಅದು ಓವ್ಯುಲೇಷನ್ ಫೇಸ್ ಇಲ್ಲಿ ಬರುತ್ತೆ. ಇದರ ಮಧ್ಯದಲ್ಲಿ ಇಲ್ಲಿ ಇದೆರಡರ ಮಧ್ಯೆ ಫಾಲಿಕ್ಯುಲರ್ ಮತ್ತು ಲುಷಿಯಲ್ ಫೇಸ್ ಏನಿದೆ ಇದರ ಮಧ್ಯದಲ್ಲಿ ಬರುವಂಥದ್ದು ಓವ್ಯುಲೇಟರಿ ಫೇಸ್. ಓಕೆ, ಸೊ ಈಗ ಈ 4 ಫೇಸ್ನ ನೋಡ್ಕೊಂಡಿದ್ದೀರಾ ಅಲ್ವಾ? ಈಗ ನೋಡೋಣ ನೆಕ್ಸ್ಟ್ ಏನಂತ. ನೆಕ್ಸ್ಟ್ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ, ಇಲ್ಲಿ ಹೇಗೆ ರಿಲೀಸ್ ಆಗ್ತಿದೆ ಹಾರ್ಮೋನ್ ಅದೆಲ್ಲ ನಿಮಗೆ ನೋಡ್ಕೊಳ್ಬೋದು, ಹಾರ್ಮೋನ್ ರಿಲೀಸ್ನು ನೋಡ್ಕೊಳ್ಬೋದು. ಇಲ್ಲಿ ಹೇಳ್ತಾ ಇರೋದು ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ಏನಾಗುತ್ತೆ, ಬ್ಲಡ್ ಊಸ್ ಔಟ್ ಆಗುತ್ತೆ. ಎಂಡೋಮೆಟ್ರಿಯಮ್ ಏನಿದೆ ಇದು ಶೆಡ್ ಆಫ್ ಆಗಿ ಅದ್ರ ಜೊತೆ ಬ್ಲಡ್ ಕೂಡ ಹೋಗುತ್ತೆ ಹೊರಗಡೆ ಬಾಡಿಯಿಂದ. ಸೊ ಇದು ನಿಯರ್ಲಿ ಡೇ 1 ಡೇ 6-7ವರೆಗೂ ನಡೆಯುತ್ತೆ. ಓಕೆ, ಅಲ್ಲಿಂದ ನೆಕ್ಸ್ಟ್ 7 ಆನ್ವರ್ಡ್ಸ್ ಏನಾಗುತ್ತೆ ಫಾಲಿಕ್ಯುಲರ್ ಫೇಸು. ಇಲ್ಲಿಂದ ಏನಾಗೋದು ನೆಕ್ಸ್ಟ್ ಈ ಫಾಲಿಕ್ಯುಲ್ ಡೆವಲಪ್ ಆಗ್ತಾ ಹೋಗುತ್ತೆ. ಫಾಲಿಕಲ್ಸ್ ಡೆವಲಪ್ ಆಗಿ ಒಂದು ಮೆಚ್ಯೂರ್ ಫಾಲಿಕಲ್ ಆಗುತ್ತೆ. ಸೊ ಮೆಚ್ಯೂರ್ ಫಾಲಿಕಲ್ ರೆಡಿ ಆದ ತಕ್ಷಣ ಒಂದು 14th ಡೇಯಲ್ಲಿ ಅಪ್ರಾಕ್ಸಿಮೇಟ್ಲಿ 14th ಡೇಯಲ್ಲಿ ಓವ್ಯುಲೇಷನ್ ಆಗುತ್ತೆ. ಸೊ ಈ 14th ಡೇದು ಓವ್ಯುಲೇಷನ್ ಏನಿದೆ ಅದನ್ನು ಇವ್ರು ತೋರಿಸಿಲ್ಲ. ಸೊ 14th ಡೇಯಲ್ಲಿ ಏನಾಗುತ್ತೆ ಓವ್ಯುಲೇಷನ್ ಆಗುತ್ತಲ್ಲ, ಸೊ ಅದು ಓವ್ಯುಲೇಟರಿ ಫೇಸ್ ಇಲ್ಲಿ ಮಿಸ್ ಆಗಿದೆ. ಸೊ ಓವ್ಯುಲೇಟರಿ ಫೇಸ್ ನೀವೇ ಇಲ್ಲಿ ಬರ್ಕೊಳ್ಬೇಕು. 14th ಡೇಯಲ್ಲಿ ಆಗುವಂಥದ್ದು ಓವ್ಯುಲೇಟರಿ ಫೇಸು. ಇಷ್ಟ ಆಯಿತಾ? ನೆಕ್ಸ್ಟ್ ಇಷ್ಟಾದ ಮೇಲೆ ನೆಕ್ಸ್ಟ್ ಲುಟಿಯಲ್ ಅಥವಾ ಸೆಕ್ರೆಟರಿ ಫೇಸಲ್ಲಿ ಏನಾಗ್ತಿದೆ, ಓವರ್ ಹೊರಗಡೆ ಹೊಟ್ಟೋಯ್ತು, ಗ್ರಾಫಿಯನ್ ಫಾಲಿಕಲ್ ಇದು ಉಳ್ಕೊಂಡ್ಬಿಟ್ಟಿದೆ. ಓವರಿ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ. ಸೊ ಈ ಗ್ರಾಫಿಯನ್ ಫಾಲಿಕಲ್ ಏನು ಉಳ್ಕೊಂಡಿದೆ ಇದು ಕಾರ್ಪಸ್ ಲ್ಯೂಟಿಯಮ್ ಆಗಿ ಕನ್ವರ್ಟ್ ಆಗಿದೆಯಲ್ಲ, ಈ ಕಾರ್ಪಸ್ ಲ್ಯೂಟಿಯಮ್ ಉಳ್ಕೊಂಡಿರೋದು ಇದು ಪ್ರೊಜೆಸ್ಟ್ರಾನ್ನ ರಿಲೀಸ್ ಮಾಡುತ್ತೆ. ಈ ಪ್ರೊಜೆಸ್ಟ್ರಾನ್ ರಿಲೀಸ್ ಮಾಡಿದ್ಮೇಲೆ ನೆಕ್ಸ್ಟ್ ಅದೇನಾದರೂ ಓವ್ಯುಲೇಷನ್ ಆದರೆ ಅದೇನಾಗಿ ಕನ್ವರ್ಟ್ ಆಗುತ್ತೆ, ಪ್ರೆಗ್ನೆನ್ಸಿಯಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಅದು ವೇಸ್ಟ್ ಆಗಿ ಅದು ಸ್ಟಾಪ್ ಆಗಿಬಿಡುತ್ತೆ. ಇಲ್ಲಿ ಪ್ರೊಜೆಸ್ಟ್ರಾನ್ ಹೈ ಇತ್ತಾ ಮತ್ತು ಲೋ ಆಗಿಬಿಡುತ್ತೆ. ಓಕೆ, ಸೊ ಎಲ್ಲಿ ಪ್ರೊಜೆಸ್ಟ್ರಾನ್ ಹೈ ಆಗಿತ್ತು ಎಲ್ಲಿ ಲೋ ಆಗಿದೆ ಅಂತ ನೋಡ್ಕೊಂಡಿದ್ದೀರಲ್ವ. ಈಗ ನಾವೀಗ ಸ್ಟೇಟ್ಮೆಂಟ್ಗಳನ್ನ ನೋಡೋಣ. ಈಗ ನಾನು ನಿಮಗೆ ಓವರಾಲ್ ನಿಮಗೆ ಇಲ್ಲಿ ಏನಾಗಿದೆ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಸ್ಟೇಟ್ಮೆಂಟ್ಗಳನ್ನ ನೋಡೋಣ. ಸೊ ಫಸ್ಟ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ, ಪ್ರೊಲಿಫರೇಟಿವ್ ಫೇಸ್. ಇಲ್ಲಿ ಏನಾಗ್ತಾಯಿದೆ ಪ್ರೊಲಿಫರೇಟಿವ್ ಫೇಸಲ್ಲಿ ರ್ಯಾಪಿಡ್ ರೀಜನರೇಷನ್ ಆಫ್ ಮಯೋಮೆಟ್ರಿಯಮ್ ಅಂತ ಕೊಟ್ಬಿಟ್ಟಿದ್ದಾರೆ. ಮಯೋಮೆಟ್ರಿಯಮ್ ಆಗ್ತಿತ್ತಾ ಅಲ್ಲಿ? ಇಲ್ಲ. ಎಂಡೋಮೆಟ್ರಿಯಮ್ ಅಂತ ಇವರೇನಾದರೂ ಕೊಟ್ಟಿದ್ದರೆ ಅದು ಕರೆಕ್ಟ್ ಆಗ್ತಿತ್ತು. ಬಟ್ ಇವರೇನು ಕೊಟ್ಟಿದ್ದಾರೆ ಮಯೋಮೆಟ್ರಿಯಮ್ ಅಂತ ಕೊಟ್ಟಿರೋದ್ರಿಂದ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಗ್ರಾಫಿಯನ್ ಫಾಲಿಕಲ್ ಏನೋ ಡೆವಲಪ್ ಆಗೋದು ಅದು ಕರೆಕ್ಟ್ ಇದೆ, ಮೆಚುರೇಷನ್ ಆಫ್ ಗ್ರಾಫಿಯನ್ ಫಾಲಿಕಲ್ ಕರೆಕ್ಟ್, ಬಟ್ ಮಯೋಮೆಟ್ರಿಯಮ್ ಕೊಡಬಾರ್ದಾಗಿತ್ತು. ನೆಕ್ಸ್ಟ್ ಸೆಕ್ರೆಟರಿ ಫೇಸಲ್ಲಿ ಏನಾಗ್ತಾ ಇದೆ, ಡೆವಲಪ್ಮೆಂಟ್ ಆಫ್ ಕಾರ್ಪಸ್ ಲ್ಯೂಟಿಯಮ್ ಆ್ಯಂಡ್ ಇನ್ಕ್ರೀಸ್ ಸೆಕ್ರೇಷನ್ ಆಫ್ ದ ಪ್ರೊಜೆಸ್ಟ್ರಾನ್. ಕಾರ್ಪಸ್ ಲ್ಯೂಟಿಯಮ್ ಅಲ್ಲಿ ಸೆಕ್ರೆಟರಿ ಫೇಸಲ್ಲಿ ಕಾರ್ಪಸ್ ಲ್ಯೂಟಿಯಮ್ ಪ್ರೊಡ್ಯೂಸ್ ಆಯಿತಾ, ಡೆವಲಪ್ ಆಯಿತಾ? ಹೌದು. ಮತ್ತು ಸೆಕ್ರೇಷನ್ ಆಫ್ ಪ್ರೊಜೆಸ್ಟ್ರಾನ್ ಇನ್ಕ್ರೀಸ್ ಆಯಿತಾ? ಹೌದು. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸೊ ಹಾಗಂತ ನಾವು ಇನ್ನೆರಡು ಸ್ಟೇಟ್ಮೆಂಟ್ನ ಬಿಟ್ಬಿಡೋದು ಬೇಡ, ಅದನ್ನು ನೋಡೋಣ. ಮೆನ್ಸ್ಟ್ರುಯೇಷನ್ ಸೈಕಲ್ ಅಥವಾ ಮೆನ್ಸ್ಟ್ರುಯೇಷನ್ ಫೇಸಲ್ಲಿ ಏನಾಗ್ತಿದೆ,
ಬ್ರೇಕ್ ಡೌನ್ ಆಫ್ ಮಯೋಮೆಟ್ರಿಯಮ್ ಆ್ಯಂಡ್ ಓವಮ್ ನಾಟ್ ಫರ್ಟಿಲೈಸ್ಡ್. ಓವಮ್ ನಾಟ್ ಫರ್ಟಿಲೈಸ್ ಕರೆಕ್ಟ್ ಇದೆ, ಬಟ್ ಇಲ್ಲಿ ಇವರು ಬ್ರೇಕ್ ಡೌನ್ ಆಫ್ ಮಯೋಮೆಟ್ರಿಯಮ್ ಅಂತ ಕೊಟ್ಬಿಟ್ಟಿದ್ದಾರೆ. ಮಯೋಮೆಟ್ರಿಯಮ್ ಬ್ರೇಕ್ ಡೌನ್ ಆಗಲ್ಲ. ಏನು ಬ್ರೇಕ್ ಡೌನ್ ಆಗೋದು? ಎಂಡೋಮೆಟ್ರಿಯಮ್ ಬ್ರೇಕ್ ಡೌನ್ ಆಗೋದು. ಸೊ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್. ನೆಕ್ಸ್ಟ್, ಓವ್ಯುಲೇಷನ್ ಫೇಸಲ್ಲಿ LH and FSH ಅಟೈನ್ ಪೀಕ್ ಲೆವೆಲ್ ಆ್ಯಂಡ್ ಶಾರ್ಪ್ ಫಾಲ್ ಇನ್ ದ ಸೆಕ್ರೇಷನ್ ಆಫ್ ಪ್ರೊಜೆಸ್ಟ್ರಾನ್. ಇದು ಒಂದು ಮತ್ತೆ ರಾಂಗ್ ಸ್ಟೇಟ್ಮೆಂಟ್ ಆಯಿತು. ಯಾಕೆ ಅಂದರೆ LH FSH ಪೀಕ್ಗೆ ಹೋಗೋದು ಕರೆಕ್ಟ್ ಇದು ಕರೆಕ್ಟ್ ಇದೆ. ಈ ಹಾಫ್ ಏನಿದೆ ಸೆಂಟೆನ್ಸ್ ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ಏನು ಹೇಳಿದೆ? ಶಾರ್ಪ್ ಫಾಲ್ ಇನ್ ದ ಸೆಕ್ರೇಷನ್ ಆಫ್ ದ ಪ್ರೊಜೆಸ್ಟ್ರಾನ್ ಅಂತ ಕೊಟ್ಟಿರೋದು ರಾಂಗ್. ಇಲ್ಲಿ ಶಾರ್ಪ್ ಫಾಲ್ ಆಗೋದಿಲ್ಲ. ಫಾಲ್ ಆಗೋದು ಯಾವಾಗ? ಸೆಕ್ರೇಟರಿ ಫೇಸ್ ಮುಗಿದ ಮೇಲೆ ಅದು ಪ್ರೊಜೆಸ್ಟ್ರಾನ್ದು ಫಾಲ್ ಆಗೋದು. ಸೊ ಆ ಗ್ರಾಫಲ್ಲಿ ತೋರಿಸಿದ್ರಲ್ಲ, ಪ್ರೊಜೆಸ್ಟ್ರಾನ್ ಯಾವಾಗ ಹೈ ಇತ್ತು? ಸೆಕ್ರೇಟರಿ ಫೇಸಲ್ಲಿ ಅದು ಹೈ ಇತ್ತು. ಮತ್ತೆ ಅದೇನಾಯಿತು? ಸೆಕ್ರೇಟರಿ ಫೇಸ್ ಮುಗಿದ ತಕ್ಷಣ ಅದು ಫಾಲ್ ಆಯಿತು. ಏನಿದೆ ಅದು ಹೈ ಇದ್ದಿದ್ದಂಥದ್ದು ಫಾಲ್ ಆಯಿತು. ಸೊ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಅಲ್ಲ. ಸೊ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಡರ್ ಮಿಲ್ಕ್ ಸೆಕ್ರೇಟೆಡ್ ಫ್ರಮ್ ದ ಮ್ಯಾಮರಿ ಗ್ಲ್ಯಾಂಡ್ ರೀಚಸ್ ನಿಪ್ಪಲ್? ಈಗ ಮಿಲ್ಕ್ ಸೆಕ್ರೇಟ್ ಆಗುತ್ತಲ್ವ ಮ್ಯಾಮರಿ ಗ್ಲ್ಯಾಂಡಿಂದ. ಎಲ್ಲ ಮ್ಯಾಮಲ್ಸಲ್ಲೂ ಫೀಮೇಲಲ್ಲಿ ಮ್ಯಾಮರಿ ಗ್ಲ್ಯಾಂಡ್ ಇರುತ್ತೆ, ಅದರಿಂದ ಮಿಲ್ಕ್ ಸೆಕ್ರೇಟ್ ಆಗುತ್ತೆ. ಸೊ ಸೆಕ್ರೇಟ್ ಆದಮೇಲೆ ಅದು ಹೇಗೆ ಯಾವೆಲ್ಲ ಸ್ಟ್ರಕ್ಚರ್ನ ಪಾಸ್ ಮಾಡಿಕೊಂಡು ಫೈನಲ್ ಆಗಿ ಬಂದು ನಿಪ್ಪಲ್ಗೆ ತಲುಪುತ್ತೆ ಅಂತ ಇಲ್ಲಿ ಕೇಳ್ತಾ ಇರೋದು. ಇದು ನೀವು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಫೀಮೇಲ್ ಮ್ಯಾಮರಿ ಗ್ಲ್ಯಾಂಡ್ನ ನೀವು ಡ್ರಾ ಮಾಡಿರ್ತೀರಲ್ವ, ಆ ಡಯಾಗ್ರಾಮ್ನ ನೀವು ರಿಕಾಲ್ ಮಾಡ್ಕೊಳ್ಬೇಕು. ಆ ಡಯಾಗ್ರಾಮ್ನ ರಿಕಾಲ್ ಮಾಡಿಕೊಂಡ್ರೆ ನಿಮಗೆ ಇದಕ್ಕೆ ಆನ್ಸರ್ ಸಿಗುತ್ತೆ. ಬಟ್ ಇನ್ನು ಸಿಂಪಲ್ ವೇ, ನೀವು ಡಯಾಗ್ರಾಮ್ನ ಕೂಡ ನೋಡ್ಕೊಳ್ಳಿ. ಸಿಂಪಲ್ ವೇ ಹೇಗೆ ನೀವು ಆರ್ಡರ್ನ ನೀವು ನೆನ್ಪಿಟ್ಕೊಳ್ಬೋದು ಅಂತ ನನಗೆ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಪಾತ್ವೇ ಆಫ್ ಮಿಲ್ಕ್ ಅಂತ. ಈ ಆರ್ಡರ್ನ ನೀವು ನೆನ್ಪಿಟ್ಕೊಳ್ಳೋದಕ್ಕೆ ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಏನಿದೆ? ಮ್ಯಾಮರಿ ಲೋಬ್ ಫಸ್ಟ್ ಇದೆ, ಓಕೆ. ಮತ್ತು ಮ್ಯಾಮರಿ ಆಲ್ವಿಯೋಲೈ ಇದೆ, ಮ್ಯಾಮರಿ ಟ್ಯೂಬ್ಯೂಲ್ಸ್, ಮ್ಯಾಮರಿ ಡಕ್ಟ್, ಮ್ಯಾಮರಿ ಆಂಪುಲಾ, ಲ್ಯಾಕ್ಟಿಫರಸ್ ಡಕ್ಟ್. ಇದೇ ಆರ್ಡ್ರಲ್ಲಿ ನೀವು ಕಲ್ತ್ಕೊಂಡ್ರೆ ಅದರ ಆರ್ಡರ್ ನೆನಪಿರುತ್ತೆ. ಸೊ ಏನಾದರೂ ಆ ಥರ ಕ್ವಶನ್ಸ್ ಬಂದರೆ, ನಿಮಗೆ ಸೀಕ್ವೆನ್ಸ್ ಬೇಸ್ಡ್ ಕ್ವಶನ್ಸ್ ಕೊಟ್ಟರೆ ನೀವು ಈಸಿಯಾಗಿ ನೀವು ಇದೇ ಆರ್ಡ್ರಲ್ಲಿ ನೆನಪಿಟ್ಕೊಂಡ್ರೆ ಸಾಕು. ಇನ್ನು ನಿಮಗೆ ಈ ಆರ್ಡರ್ ಕೂಡ ಕಷ್ಟ ಆಗ್ತಿದೆ ಅಂದರೆ ಇನ್ನೂ ಸಿಂಪಲ್ ವೇಯಲ್ಲಿ ಇಲ್ಲಿ ಈ ಲೆಟರ್ಗಳನ್ನ ನೆನ್ಪಿಟ್ಕೊಳ್ಳಿ. LAT ಲ್ಯಾಟ್, ಓಕೆ, ಲ್ಯಾಟ್ ಅಂತ ನೆನ್ಪಿಟ್ಕೊಳ್ಳಿ. ಮತ್ತು ಇಲ್ಲಿ DAD ಲ್ಯಾಟ್ ಡ್ಯಾಡ್, ಈ ಥರ ಲ್ಯಾಟ್ ಡ್ಯಾಡ್ ಅಂತ ನೆನ್ಪಿಟ್ಕೊಳ್ಳಿ. L ಫಾರ್ ಲೋಬ್ಸ್, A ಫಾರ್ ಆಲ್ವಿಯೋಲೈ, T ಫಾರ್ ಟ್ಯೂಬ್ಯೂಲ್ಸ್, D ಫಾರ್ ಡಕ್ಟ್, A ಫಾರ್ ಆಂಪ್ಯುಲಾ ಮತ್ತು D ಫಾರ್ ಡಕ್ಟ್. ಹೀಗೆ ನೆನ್ಪಿಟ್ಕೊಳ್ಳಿ. ಏಕೆಂದರೆ ಎಲ್ಲದಕ್ಕೂ ಮ್ಯಾಮರಿ ಕಾಮನ್ ಇರೋದ್ರಿಂದ ನೀವು ಇದನ್ನು ಮಾತ್ರ ಫಸ್ಟ್ ಲೆಟರ್ಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಲಾಸ್ಟಲ್ಲಿ ಮಾತ್ರ ಲ್ಯಾಕ್ಟಿಫರಸ್ ಡಕ್ಟ್ ಅಂತ ಬರುತ್ತೆ, ಅದನ್ನು ನೀವು ಕಲ್ತ್ಕೊಳ್ಳಿ. ಸೊ ಇದು ಲ್ಯಾಟ್ ಡ್ಯಾಡ್ ಅಂತ ನೆನ್ಪಿಟ್ಕೊಂಡ್ರೆ ಇದೇ ಆರ್ಡ್ರಲ್ಲಿ ಏನು ಕಲ್ತಿದ್ದೀರಲ್ಲ, ಈಗ ಅದನ್ನು ಸೀಕ್ವೆನ್ಸ ನೋಡಿ. ಅದರಲ್ಲಿ ಯಾವ ಸೀಕ್ವೆನ್ಸಲ್ಲಿ ಕರೆಕ್ಟ್ ಇದೆ, ಈ ಲ್ಯಾಟ್ ಡ್ಯಾಡಲ್ಲಿ ಯಾವ್ದು ಕರೆಕ್ಟ್ ಇದೆ, ಇಲ್ಲ ಯಾವುದಾದ್ರೂ ಆ ಕಡೆ ಆಗಿದ್ರೆ ಆಚೆ ಹೆಚ್ಚೆ ಆಗಿದ್ರೆ ಅದು ರಾಂಗ್ ಸೀಕ್ವೆನ್ಸ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಈಗ ಅದನ್ನು ನೋಡೋಣ. ಸೊ ಫಸ್ಟ್ ಆಪ್ಷನಲ್ಲಿ ಮ್ಯಾಮರಿ ಡಕ್ಟ್ಸ್. ಸೊ ಈಗ ನಾವು ಆ ಲ್ಯಾಟ್ ಡ್ಯಾಡ್ನ ಕಲ್ತಿದ್ವಲ್ವಾ, ಇಲ್ಲಿ ಬರ್ಕೊಂಡಿರೋಣ. ಲ್ಯಾಟ್ ಡ್ಯಾಡ್ LAT ಮತ್ತು DAD ಬರಬೇಕಲ್ವಾ. ಸೊ ಇದೇ ಆರ್ಡ್ರಲ್ಲಿ ಇರಬೇಕು. ಇಲ್ಲಿ ಫಸ್ಟ್ ಏನಾಯಿತು? ಮ್ಯಾಮರಿ ಡಕ್ಟ್ ಬಂತು, ಮತ್ತೆ ಆಂಪ್ಯುಲಾ ಬಂತು, ಓಕೆ. ನೆಕ್ಸ್ಟ್ ಟ್ಯೂಬ್ಯೂಲ್ ಬಂತು. ಸೊ ಈ ಆರ್ಡ್ರಲ್ಲಿ ಇದೆಯಾ? ಇಲ್ಲ. ಸೊ ಇದು ರಾಂಗ್. ನೆಕ್ಸ್ಟ್ ನೋಡೋಣ. ಮ್ಯಾಮರಿ ಆಂಪ್ಯುಲಾ ಇದೆ, ಮತ್ತೆ ಡಕ್ಟ್ ಇದೆ, ಮತ್ತೆ ಡಕ್ಟ್, ಓಕೆ. ಡ್ಯಾಡ್ ಕರೆಕ್ಟ್ ಬಂತು, ಆದರೆ ಇಲ್ಲಿ ಟ್ಯೂಬ್ಯೂಲ್ ಬಂತು. ಸೊ ಇದು ಕೂಡ ರಾಂಗ್. ನೆಕ್ಸ್ಟ್ ಲ್ಯಾಕ್ಟಿಫರಸ್ ಡಕ್ಟ್. ಸೊ ಲಾಸ್ಟಲ್ಲಿ ಇದ್ದು ಲ್ಯಾಕ್ಟಿಫರಸ್ ಡಕ್ಟ್ ಅಲ್ವಾ. ಸೊ ಲ್ಯಾಕ್ಟಿಫರಸ್ ಡಕ್ಟಿಂದ ನೆಕ್ಸ್ಟ್ ಮ್ಯಾಮರಿ ಡಕ್ಟ್ ಇಲ್ಲ, ಮತ್ತು ನೆಕ್ಸ್ಟ್ ಆಂಪ್ಯುಲಾ ಅಂತ ಇದೆ, ಅದು ಇಲ್ಲ. ಸೊ ರಾಂಗ್. ನೆಕ್ಸ್ಟ್ ನೋಡೋಣ. ಮ್ಯಾಮರಿ ಟ್ಯೂಬ್ಯೂಲ್ಸ್ ಫಸ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟ್ಯೂಬ್ಯೂಲ್ಸ್, ಅದಾದಮೇಲೆ ಡಕ್ಟ್, ಮ್ಯಾಮರಿ ಡಕ್ಟ್, ಆಂಪ್ಯುಲಾ ಮತ್ತು ಲ್ಯಾಕ್ಟಿಫರಸ್ ಡಕ್ಟ್. ಸೊ ಈ ಆರ್ಡರ್ ಏನಿದೆ, ಲಾಸ್ಟ್ ಆರ್ಡರ್, ಅದು ಕರೆಕ್ಟ್ ಆಗಿದೆ. ಸೊ ಆನ್ಸರ್ ಇಸ್ ಆಪ್ಷನ್ ಡಿ. ಆಪ್ಷನ್ ಡಿ ಯಾಕೆ ಕರೆಕ್ಟ್ ಅಂದರೆ ನಾವೇನು ಕಲ್ತಿದ್ವಿ ಲ್ಯಾಟ್ ಡ್ಯಾಡ್ ಅಂತ, ಅದೇ ಆರ್ಡ್ರಲ್ಲಿ ಇದು ಇದೆ. ಇದೆರಡನ್ನ ಕೊಟ್ಟಿಲ್ಲ ಅವರು. ಮ್ಯಾಮರಿ ಲಾಬ್ಯೂಲ್ಸ್ ಮತ್ತು ಮ್ಯಾಮರಿ ಆಲ್ವಿಯೋಲೈನ ಇವರು ಕೊಟ್ಟಿಲ್ಲ. ಬಟ್ ಉಳಿದಿದ್ದೇನಿದೆ 4, ಅದು ಸೇಮ್ ಆರ್ಡ್ರಲ್ಲಿ ಸೇಮ್ ಸೀಕ್ವೆನ್ಸಲ್ಲಿ ಇರೋದ್ರಿಂದ ದಟ್ ಈಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಮ್ಯಾಚ್ ದ ಕಾಲಮ್ 1 ವಿತ್ ಕಾಲಮ್ 2 ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಫ್ರಮ್ ದ ಕೋಡ್ಸ್ ಗಿವನ್ ಬಿಲೋ. ಸೊ ಇಲ್ಲಿ ಕೆಲವೊಂದು ಫಸ್ಟ್ ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ, ಕೆಲವೊಂದು ವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ ಅಥವಾ ಪ್ರೋಸೆಸ್ನ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟಲ್ಲಿ ಅದರದ್ದು ಆ್ಯಕ್ಷನ್ಗಳನ್ನ ಕೊಟ್ಟಿದ್ದಾರೆ, ಏನು ಮಾಡುತ್ತೆ ಅದು ಅಂತ ಕೊಟ್ಟಿದ್ದಾರೆ ಕಾಲಮ್ 2 ಅಲ್ಲಿ. ಸೊ ಪಾರ್ಚುರೇಷನ್ ಅಂದರೆ ಏನು? ಪಾರ್ಚುರೇಷನ್ ಅಂದರೆ ಇಟ್ ಈಸ್ ದ ಡೆಲಿವರಿ ಆಫ್ ದ ಬೇಬಿ ಫ್ರಮ್ ದ ಯುಟರಸ್ ಅಲ್ವಾ. ಸೊ ಎಗೆ ಆಪ್ಷನ್ ಥರ್ಡ್ ಬರಬೇಕು. ಸೊ ಆ ಥರ ಇರುವಂಥ ಆಪ್ಷನ್ ಒಂದೇ ಒಂದಿದೆ, ಆಪ್ಷನ್ ಡಿ.
ಸೊ ಫಸ್ಟ್ ನೋಡಿದ ತಕ್ಷಣ ನಮ್ಗೆ ಈಸಿಯಾಗಿ ಸಿಕ್ಬಿಡ್ತು, ಆಪ್ಷನ್ ಡಿ ಕರೆಕ್ಟ್ ಇದೆ ಅಂತ. ಆದರೂ ಬೇರೆದು ನೋಡೋಣ. ಗೆಸ್ಟೇಷನ್ ಅಂದರೆ ಏನು ಅಥವಾ ಜಸ್ಟೇಷನ್ ಅಂದರೆ ಏನು ಅಂದರೆ, ಜಸ್ಟೇಷನ್ ಪೀರಿಯಡ್ ಅಂತ ಕೇಳಿರ್ತೀರಾ. ಜಸ್ಟೇಷನ್ ಅಂತಂದರೆ ಇಟ್ ಈಸ್ ದ ಡ್ಯುರೇಷನ್ ಆಫ್ ದ ಪ್ರೆಗ್ನೆನ್ಸಿ ಟು ದ ಬರ್ತ್. ಸೊ ಪ್ರೆಗ್ನೆನ್ಸಿಯಿಂದ ಕಂಪ್ಲೀಟ್ ಆ ಬೇಬಿ ಏನಿದೆ ಊಂಬಲ್ಲಿ ಡೆವಲಪ್ ಆಗಿ ಅದು ಹೊರಗೆ ಬರೋ ತನಕನೂ ಏನು ಕಂಪ್ಲೀಟ್ ಡ್ಯುರೇಷನ್ ಇರುತ್ತೆ, ಆ ಡ್ಯುರೇಷನ್ನ ನಾವು ಜಸ್ಟೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಬಿ ವಿಲ್ ಮ್ಯಾಚ್ ವಿತ್ 4. ನೆಕ್ಸ್ಟ್ ಓವ್ಯುಲೇಷನ್. ವಾಟ್ ಈಸ್ ಓವ್ಯುಲೇಷನ್? ರಿಲೀಸ್ ಆಫ್ ಓವಾ ಅಲ್ವಾ, ರಿಲೀಸ್ ಆಫ್ ಓವಾ ಅಥವಾ ರಿಲೀಸ್ ಆಫ್ ಎಗ್ ಫ್ರಮ್ ದ ಗ್ರಾಫಿಯನ್ ಫಾಲಿಕಲ್. ಸೊ ಆಪ್ಷನ್ 2 ಇಸ್ ಅ ಮ್ಯಾಚ್ ಫಾರ್ ದ ಸಿ. ನೆಕ್ಸ್ಟ್ ಇಂಪ್ಲಾಂಟೇಷನ್ ಅಂದ್ರೆ ಏನು? ಅಟ್ಯಾಚ್ಮೆಂಟ್ ಆಫ್ ದ ಬ್ಲಾಸ್ಟುಲಾ ಅಥವಾ ಅಟ್ಯಾಚ್ಮೆಂಟ್ ಆಫ್ ದ ಎಂಬ್ರಿಯೋ ಟು ದ ಎಂಡೋಮೆಟ್ರಿಯಮ್. ಅದು ಆಪ್ಷನ್ 1ಗೆ ಮ್ಯಾಚ್ ಆಗ್ತಾ ಇದೆ. ನೆಕ್ಸ್ಟ್ ಮೆನೋಪಾಸ್ ಅಂದರೆ ಏನು? ಮೆನೋಪಾಸ್ ಅಂದರೆ ಸ್ಟಾಪೇಜ್ ಆಫ್ ಮೆನ್ಸ್ಟ್ರುಯೇಷನ್ ಅಲ್ವಾ. ಮೆನಾರ್ಕ್ ಅಂದರೆ ಸ್ಟಾರ್ಟ್ ಆಗೋದು, ಮೆನೋಪಾಸ್ ಅಂದರೆ ಸ್ಟಾಪ್ ಆಗುವಂಥದ್ದು. ಮೆನ್ಸ್ಟ್ರುಯೇಷನ್ ಸ್ಟಾಪ್ ಆಗುವಂಥ ಟೈಮಿಗೆ ನಾವೇನು ಹೇಳ್ತೀವಿ? ಮೆನೋಪಾಸ್ ಅಂತ ಹೇಳ್ತೀವಿ. ಸೊ ಈ ವಿಲ್ ಮ್ಯಾಚ್ ವಿತ್ 6. ಸೊ ಎಲ್ಲ ಕರೆಕ್ಟ್ ಇರುವಂಥದ್ದು ಆಪ್ಷನ್ ಡಿ ಆಗಿರೋದ್ರಿಂದ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ. Next 14th question, study the figure given alongside and select the incorrect statement about A, B, C and D. ಸೊ ಇಲ್ಲಿ ಎ ಬಿ ಸಿ ಡಿ ಏನು ಅಂತ ಫಸ್ಟ್ ನೋಡ್ಕೋಬೇಕು. ಇಲ್ಲಿ ಎನ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ? ಇಲ್ಲೊಂದು ನಿಮಗೆ ಕಾಣಿಸ್ತಿದೆ, ಇದೊಂದು ಸ್ಪರ್ಮ್. ಎ ರೆಪ್ರೆಸೆಂಟ್ ಮಾಡ್ತಾ ಇರೋದು ಒಂದು ಸ್ಪರ್ಮ್, ಬಿ ಕೂಡ ಒಂದು ಸ್ಪರ್ಮ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಸಿ ಕೂಡ ಒಂದು ಸ್ಪರ್ಮ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಡಿ ಏನಿದೆ? ಡಿ ಇಸ್ ಅ ಲೇಯರ್ ಆಫ್ ಕೊರೋನಾ ರೇಡಿಯೇಟಾ. ಓಕೆ, ಈ ಡಿ ಏನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ, ಇದು ಕೊರೋನಾ ರೇಡಿಯೇಟಾ ಲೇಯರ್. ಈ ಲೇಯರ್ ಏನಿದೆ ಅದು ಕೊರೋನಾ ರೇಡಿಯೇಟಾ. ಓಕೆ, ನೆಕ್ಸ್ಟ್ ಇ ಏನು ತೋರಿಸ್ತಾ ಇದೆ? ಅದು ಝೋನಾ ಪೆಲಿಸುಡಾ. ಕೊರೋನಾ ರೇಡಿಯೇಟಾ ಆದಮೇಲೆ ಇನ್ನರ್ ಲೇಯರ್ನ ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ? ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಮತ್ತೊಂದು ಸಲ ತೋರಿಸ್ಬಿಡ್ತೀನಿ ಯಾವುದೆಲ್ಲ ಪಾರ್ಟ್ ಇದೆ ಅಂತ. ಫಸ್ಟ್ 3 ಏನಿದೆ, 3 ಕೂಡ ಸ್ಪರ್ಮ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಡಿ ಏನಿದೆ ಇದು ಕೊರೋನಾ ರೇಡಿಯೇಟಾನ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಈ ಲೇಯರ್ ಏನಿದೆ ಇದು ಸೆಲ್ಸ್ಗಳೇನು ಕಾಣ್ತಿದೆ ನಿಮಗೆ? ಕೊರೋನಾ ರೇಡಿಯೇಟಾ. ಮತ್ತು ಅದು ಕೊರೋನಾ ರೇಡಿಯೇಟಾ ಆದಮೇಲೆ ಬರುವಂಥ ಲೇಯರ್ ಏನು? ಝೋನಾ ಪೆಲುಸಿಡಾ ಈ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಈಗ ಸ್ಟೇಟ್ಮೆಂಟ್ಸ್ನ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ? ವೆನ್ ಸ್ಪರ್ಮ್ಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಡಿ ಚೇಂಜಸ್ ಇನ್ ದ ಮೆಂಬ್ರೇನ್ ಆರ್ ಇಂಡ್ಯೂಸ್ಡ್. ಸೊ ಇಲ್ಲಿ ಹೇಳ್ತಾ ಇರೋದು ಇನ್ಕರೆಕ್ಟ್ನ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕಾಗಿರೋದು ನಾವು. ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಬೇಕಾಗಿಲ್ಲ ನಮಗೆ, ಇನ್ಕರೆಕ್ಟ್ ಇರೋಂಥ ಸ್ಟೇಟ್ಮೆಂಟ್ನ ನಾವು ಫೈಂಡ್ ಔಟ್ ಮಾಡಬೇಕು. ವೆನ್ ಸ್ಪರ್ಮ್ಸ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಡಿ ಅಂದರೆ ಏನಿಲ್ಲಿ? ಡಿ ಅಂದರೆ ಇಟ್ ಇಸ್ ಕೊರೋನಾ ರೇಡಿಯೇಟಾ. ಡಿ ಇಸ್ ಅ ಕೊರೋನಾ ರೇಡಿಯೇಟಾ ಲೇಯರ್. ಚೇಂಜಸ್ ಇನ್ ದ ಮೆಂಬ್ರೇನ್ ಆರ್ ಇಂಡ್ಯೂಸ್ಡ್. ಸೊ ಯಾವಾಗ ಸ್ಪರ್ಮ್ ಈ ಲೇಯರ್ಗೆ ಎಂಟ್ರಿ ಕೊಡುತ್ತೆ ಆಗ ಚೇಂಜಸ್ ಆಗುತ್ತೆ, ಈ ಲೇಯರ್ಗಳಲ್ಲಿ ಚೇಂಜಸ್ ಆಗುತ್ತೆ ಅಂತ ಇವ್ರು ಕೊಟ್ಟಿದ್ದಾರೆ. ಸೊ ಅದು ಕರೆಕ್ಟಾ? ಇಲ್ಲ, ಇಟ್ಸ್ ರಾಂಗ್ ಸ್ಟೇಟ್ಮೆಂಟ್. ಯಾಕೆ ಅಂತಂದರೆ ಯಾವಾಗ ಸ್ಪರ್ಮ್ ಝೋನಾ ಪೆಲುಸಿಡಾಗಿ ಎಂಟರ್ ಆಗುತ್ತಲ್ವ, ನೆಕ್ಸ್ಟ್ ಲೇಯರ್ ಇ ಏನು ತೋರಿಸಿದ್ದಾರೆ, ಇಲ್ಲಿಗೇನಾದರೂ ಅವರು ಕೊಟ್ಟಿದ್ದರೆ ಇನ್ಸ್ಟೆಡ್ ಆಫ್ ಡಿ ಇ ಅಂತ ಕೊಟ್ಟಿದ್ದರೆ ಅದು ಕರೆಕ್ಟ್ ಆಗ್ತಿತ್ತು. ಯಾಕೆಂದರೆ ಝೋನಾ ಪೆಲುಸಿಡಾ ಟಚ್ ಆದಾಗಲೇ ಅದು ಯಾವಾಗ ಒಂದು ಸ್ಪರ್ಮ್ ಬಂದು ಝೋನಾ ಪೆಲುಸಿಡಾಗಿ ಟಚ್ ಆಗುತ್ತೆ ಆಗ ಆಕ್ರೋಜೋಮಿಂದ ಬರುವಂಥ ಎಂಜೈಮ್ಗಳು ರಿಲೀಸ್ ಆಗಿ ಸ್ಪರ್ಮ್ ಒಳಗಡೆ ಪೆನೆಟ್ರೇಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಗ ಏನಾಗುತ್ತೆ, ಎಲ್ಲ ಮೆಂಬ್ರೇನಲ್ಲಿ ಚೇಂಜಸ್ ಕಾಣಿಸೋದು. ಸೊ ಇನ್ನೂ ಟಚ್ಚೇ ಆಗಿಲ್ಲ, ಅದು ಎಂಟ್ರಿನೇ ಕೊಡ್ತಾ ಇಲ್ಲ ಅನ್ನುವಾಗ ಚೇಂಜಸ್ ಆಗೋದಿಲ್ಲ ಮೆಂಬ್ರೇನಲ್ಲಿ. ಯಾವಾಗ ಒಂದು ಸ್ಪರ್ಮ್ ಎಂಟ್ರಿ ಒಳಗಡೆ ಆಗುತ್ತೆ ಓವಮ್ ಒಳಗಡೆ ಆವಾಗ ಚೇಂಜಸ್ ಕಾಣಿಸೋದು. ಸೊ ಫಸ್ಟ್ ಸ್ಟೇಟ್ಮೆಂಟೇ ರಾಂಗ್ ಆಗೋಯ್ತು, ಇನ್ಕರೆಕ್ಟಲ್ಲೇ ನಮಗೆ ಸಿಕ್ಬಿಟ್ಟಿದೆ. ಬಟ್ ಆದರೂ ಕೂಡ ಉಳಿದಿರೋದು ಆಪ್ಷನ್ಗಳು ಏನೇನಿದೆ ಅಂತ ನೋಡೋಣ. Certain secretion in the head region of A helps in its entry into the cytoplasm of ovum. ಸೊ ಇಲ್ಲಿ ಎ ಅಂದರೆ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ? ಸ್ಪರ್ಮ್ನ. ಸೊ ಸ್ಪರ್ಮಲ್ಲಿರುವಂಥ ಕೆಲವೊಂದು ಸಕ್ರೇಷನ್ ಇದೆಯಂತೆ, ಹೆಡ್ ರೀಜನಲ್ಲಿ ಕೆಲವೊಂದು ಸಕ್ರೇಷನ್ ಇದೆ, ಅದು ಯಾವುದಕ್ಕೆ ಹೆಲ್ಪ್ ಮಾಡ್ತಾ ಇದೆ? ಓವಮ್ದು ಸೈಟೋಪ್ಲಾಸಮ್ಗೆ ಎಂಟ್ರಿ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂತ. ಹೌದು, ಕರೆಕ್ಟ್. ಇಟ್ ಈಸ್ ಕರೆಕ್ಟ್ ಆನ್ಸರ್ ಅಥವಾ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ದ ಎಂಟ್ರಿ ಆಫ್ ದ ಎ ಇಂಡ್ಯೂಸಸ್ ದ ಕಂಪ್ಲೀಷನ್ ಆಫ್ ಮಿಯೋಸಿಸ್ ಆಫ್ ಸೆಕೆಂಡ್ರಿ oocyte. ಸೊ ಈಗ ಯಾವುದು ಓವಮ್ ಇರುತ್ತಲ್ವ, ಈ ಓವಮ್ ಸ್ಟಿಲ್ ಇಟ್ ವಿಲ್ ಬಿ ಇನ್ ದ ಸೆಕೆಂಡ್ರಿ oocyte ಸ್ಟೇಜಲ್ಲಿ ಇರುತ್ತೆ. ಇನ್ನು ಮಿಯೋಸಿಸ್ ಕಂಪ್ಲೀಟ್ ಆಗಿರೋದೇ ಇಲ್ಲ. ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ ಯಾವಾಗ ಸ್ಪರ್ಮ್ ಬಂದು ಇಲ್ಲಿ ರೀಚ್ ಆಗುತ್ತಲ್ಲ, ಸ್ಪರ್ಮ್ ಬಂದು ರೀಚ್ ಆದಾಗ ಅದು ಕಂಪ್ಲೀಷನ್ ಆಗೋದು, ಮಿಯೋಸಿಸ್ ಕಂಪ್ಲೀಟ್ ಆಗೋದು. ಸೊ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್, ಅಮಾಂಗ್ ಎ ಬಿ ಸಿ ಓನ್ಲಿ ಒನ್ ಇಸ್ ಸಕ್ಸಸ್ಫುಲ್ ಇನ್ ಎಂಟ್ರಿಂಗ್ ದ ಓವಾ. ಹೌದು, ಈಗ 3 ಕೂಡ ಸ್ಪರ್ಮ್ಗಳೇ. ಇದು ಎನೂ ಸ್ಪರ್ಮ್, ಬಿನೂ ಸ್ಪರ್ಮ್, ಸಿನೂ ಸ್ಪರ್ಮ್, 3 ಎಂಟ್ರಿ ಕೊಡೋಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ಒಂದು ಮಾತ್ರ ಅದು ಸಕ್ಸಸ್ಫುಲ್ ಆಗಿ ಎಂಟ್ರಿ ಕೊಡೋದಕ್ಕೆ ಸಾಧ್ಯ. ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಸೊ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಇದೆಲ್ಲದ್ರಲ್ಲೂ? ಫಸ್ಟ್ ಏನಿದೆ ಸ್ಟೇಟ್ಮೆಂಟ್ ಇದೆ ರಾಂಗ್ ಸ್ಟೇಟ್ಮೆಂಟ್. ಯಾಕೆ ಅಂದರೆ ಅದರಲ್ಲಿ ಹೇಳ್ತಾ ಇರೋದು ಡಿ ಅಥವಾ ಕೊರೋನಾ ರೇಡಿಯೇಟಾಗಿ ಎಂಟ್ರಿ ಆದ ತಕ್ಷಣ ಚೇಂಜಸ್ ಬರುತ್ತೆ ಲೇಯರ್ಸಲ್ಲಿ ಅಥವಾ ಮೆಂಬ್ರೇನ್ಸಲ್ಲಿ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ರಾಂಗ್. ಓಕೆನಾ? ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ.
ಸೊ ಇಲ್ಲಿ ಏನು ಹೇಳ್ತಾರೆ, ಮ್ಯಾಚ್ ದ ಫಾಲೋಯಿಂಗ್ ಕಾಲಮ್ 1 ಆ್ಯಂಡ್ ಕಾಲಮ್ 2 ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ಸ್ ಫ್ರಮ್ ದ ಕೋಡ್ಸ್ ಗಿವನ್ ಬಿಲೋ. ಸೊ ಕೋಡ್ಸ್ ಅಂತ ಇಲ್ಲಿ ಹೇಳ್ತಾ ಇರೋದು ಈ ಆನ್ಸರ್ಸ್ಗಳನ್ನ ಏನಿದೆ ಅದನ್ನು, ಅಂದರೆ ಎಗೆ 3 ಮ್ಯಾಚ್, ಬಿಗೆ 2 ಮ್ಯಾಚ್, ಈ ಥರ ಏನಿದೆ ಇದನ್ನು ಕೋಡ್ಸ್ ಅಂತ ಇಲ್ಲಿ ಕರಿತಾ ಇದ್ದಾರೆ. ಸೊ ಕಾಲಮ್ 1 ಕಾಲಮ್ 2 ಎರಡು ಕಾಲಮ್ಗಳಲ್ಲಿರುವಂಥ ಈ ಸ್ಟೇಟ್ಮೆಂಟ್ಗಳನ್ನ ನಾವು ಮ್ಯಾಚ್ ಮಾಡ್ತಾ ಹೋಗಬೇಕು. ಸೊ ನೋಡ್ತಾ ಹೋಗೋಣ. ಈಗ ಫಸ್ಟ್ ಒನ್ ಇದೆ ಹೈಯಲ್ಯೂರೋನಿಡೇಸ್. ಇದು ಏನಿದೆ, ಇದು ಒಂದು ಎನ್ಸೈಮ್. ಇಲ್ಲಿ ಎಲ್ಲಿರುತ್ತೆ, ಇಟ್ ವಿಲ್ ಬಿ ಪ್ರೆಸೆಂಟ್ ಇನ್ ಆಕ್ರೋಸೋಮಲ್ ರಿಯಾಕ್ಷನ್. ಇಟ್ ಹೆಲ್ಪ್ಸ್ ಇನ್ ದ ಆಕ್ರೋಸೋಮಲ್ ರಿಯಾಕ್ಷನ್. ಈ ಸ್ಪರ್ಮಲ್ಲಿ ಹೆಡ್ ರೀಜನಲ್ಲಿ ಆಕ್ರೋಸೋಮ್ ಇರುತ್ತಲ್ಲ, ಸೊ ಈ ರೀಜನ್ ಏನಿದೆ ಇಲ್ಲಿ ಇರುವಂಥ ಎನ್ಸೈಮ್ಗಳನ್ನ ನಾವು ಹೈಯಲ್ಯೂರೋನಿಡೇಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ಗೆ ಇದೇ ಮ್ಯಾಚ್ ಆಗಿಬಿಡ್ತು, ಎಗೆ ಫಸ್ಟ್ ಒನ್ನೇ ಮ್ಯಾಚ್ ಆಯಿತು. ನೆಕ್ಸ್ಟ್ ಕಾರ್ಪಸ್ ಲ್ಯೂಟಿಯಮ್ ಏನು ಮಾಡ್ತಾ ಇದೆ, ಇದನ್ನು ಕಲ್ತಿದ್ದೀರಾ ಆಲ್ರೆಡಿ ಈ ಕಾನ್ಸೆಪ್ಟ್ನ. ಇಟ್ ವಿಲ್ ಬಿ ಪ್ರೊಡ್ಯೂಸ್ ಬೈ ದ ಪ್ರೊಜೆಸ್ಟ್ರಾನ್. ಸೊ ಬಿಗೆ ಯಾವ್ದು ಮ್ಯಾಚ್, ಥರ್ಡ್ ಒನ್. ನೆಕ್ಸ್ಟ್ ಗ್ಯಾಸ್ಟ್ರುಲೇಷನ್ ಎಲ್ಲಿಂದ ಆಗ್ತಾ ಇರೋದು, ಅಥವಾ ಗ್ಯಾಸ್ಟ್ರುಲೇಷನ್ ಏನಕ್ಕೆ ಆಗ್ತಾ ಇದೆ ಅಂತಂದರೆ, ಇಟ್ ವಿಲ್ ಹೆಲ್ಪ್ ಇನ್ ದ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್. ಗ್ಯಾಸ್ಟ್ರುಲೇಷನ್ ಈಸ್ ನಥಿಂಗ್ ಬಟ್ ಸ್ಟೇಜಸ್ ಆಫ್ ಎಂಬ್ರಿಯೋ ಡೆವಲಪ್ಮೆಂಟ್. ಫಸ್ಟ್ 1 ಇದ್ದಿದ್ದು 2 ಆಗಿ ಡಿವೈಡ್ ಆಗುತ್ತೆ, 2 ಇದ್ದಿದ್ದು 3 ಆಗಿ ಡಿವೈಡ್ ಆಗಿ 4 ಆಗುತ್ತೆ, ಮತ್ತು ಇದು ಈ 4 ಇರೋವಂಥದ್ದು 8 ಆಗುತ್ತೆ, 8 ಇದ್ದಿದ್ದು 16 ಆಗುತ್ತೆ. ಸೊ ಈ ಥರ ಆಗುವಂಥ ಡೆವಲಪ್ಮೆಂಟ್ ಏನಿದೆ, ಸ್ಟೇಜ್ ಬೈ ಸ್ಟೇಜ್ ಎಂಬ್ರಿಯೋ ಡೆವಲಪ್ ಆಗುತ್ತಲ್ಲ, ಅದು ಗ್ಯಾಸ್ಟ್ರುಲೇಷನ್ ಸ್ಟೇಜ್ಗೂ ತಲುಪುತ್ತೆ. ಸೊ ಅದನ್ನು ನಾವಿಲ್ಲಿ ಗ್ಯಾಸ್ಟ್ರುಲೇಷನ್ ಎಂಬ್ರಿಯೋ ಡೆವಲಪ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್ ಕೊಲೆಸ್ಟ್ರಮ್ ಎಲ್ಲಿರುತ್ತೆ, ಮ್ಯಾಮರಿ ಗ್ಲ್ಯಾಂಡಲ್ಲಿ ಇರುತ್ತೆ. ಸೊ ಕೊಲೆಸ್ಟ್ರಮ್ ಅನ್ನೋದು ಒಂದು ಹೈಲಿ ರಿಚ್ ಪ್ರೋಟೀನ್ ಅಥವಾ ಆಂಟಿಬಯೋಟಿಕ್ ರಿಚ್ ಏನು ಮಿಲ್ಕ್ ಇರುತ್ತಲ್ಲ, ಅದನ್ನು ಕೊಲೆಸ್ಟ್ರಮ್ ಅಂತ ಹೇಳೋದು. ಅದು ಎಲ್ಲಿಂದ ಪ್ರೊಡ್ಯೂಸ್ ಆಗೋದು, ಮ್ಯಾಮರಿ ಗ್ಲ್ಯಾಂಡಿಂದ. ಸೊ ಹಾಗಾಗಿ ಆನ್ಸರ್ 4 ಮ್ಯಾಚ್ ಆಗ್ತಿರೋದು. ಸೊ ಈ 4 ಮ್ಯಾಚ್ ಆಗ್ತಿರುವಂಥ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಸೊ ಇದಿಷ್ಟು ನೀವೇನು ನೋಡಿದ್ರಿ, ದೀಸ್ ಆರ್ ದ ಸಮ್ ಆಫ್ ದ MCQs. ಈ ಥರ ಬರಬಹುದು ಅಂತ ನಿಮಗೆ ಒಂದು ಐಡಿಯಾ ಸಿಗೋದಕ್ಕೋಸ್ಕರ ಮತ್ತು ಕಾನ್ಸೆಪ್ಟ್ಗಳನ್ನ ಒಂದು ಬ್ರಷ್ ಅಪ್ ಮಾಡೋದಕ್ಕೋಸ್ಕರ ನಾನು ತೊಗೊಂಡಿರುವಂಥ ಕೆಲವೊಂದು ಸೆಲೆಕ್ಟೆಡ್ MCQs ಅಂತ ಹೇಳ್ಬೋದು. ಇದೇ ರೀತಿ ನೀವು ಕೂಡ ಸಾಲ್ವ್ ಮಾಡಿ ಬೇರೆ ಯಾವುದೇ ರೀತಿ ಬೇರೆ ಚಾಪ್ಟರ್ಗಳದ್ದು MCQsನ ಕೂಡ ನಿಮಗೆ ಬೇಕು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಹಾಗೆ ಈ ವಿಡಿಯೋ ನಿಮಗೆ ನಾನು ಏನು ಇವತ್ತು ಮಾಡಿದ್ದೀನಿ ಇದು ನಿಮಗೆ ಹೆಲ್ಪ್ ಆಗಿದ್ದರೆ ಒಂದು ಲೈಕ್ನ ಕೊಡಿ. ಹಾಗೆಯೇ ನನಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ, ಈ ರೀತಿ ನಿಮಗೆ ವಿಡಿಯೋಸ್ ಬೇಕಾ ಬೇಡವಾ ಅಂತ. ಈ ರೀತಿ ವಿಡಿಯೋಗಳು ನಿಮಗೆ ರಿವಿಷನ್ಗೆ ಕ್ವಿಕ್ಕಾಗಿ ರಿವೈಸ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಾ ಇರೋದು. ಸೊ ಹೆಲ್ಪ್ ಆಗಿದೆ ಅಂದ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ ಏನಿದೆ ಅದನ್ನು ನಾನು ಹಾಕ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.